ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಅದ್ಭುತಗಳನ್ನು ಪಡೆಯುವುದಕ್ಕೆ ಬೀಗದ ಕೈ ಎಂಬ ಸಂದೇಶವನ್ನು ಕೇಳಿಸ್ಕೊಳ್ಳೋದಕ್ಕೆ ಬಂದಿರೋದಕ್ಕೆ ನನ್ನ ವಂದನೆಗಳನ್ನ ಹೇಳ್ತೀನಿ. ಅದ್ಭುತಗಳು ಈಗ ಕೂಡ ನಡೆಯುತ್ತೆ ಅಂತ ಹೇಳಿ ದೇವ್ರನ್ನ ನಂಬುವವರಿಗೆ ಅದ್ಭುತಗಳು ನಡೆಯುತ್ತೆ. ಒಂದು ವೇಳೆ ನಂಬಿಲ್ಲ ಅಂದರೆ ಅದ್ಭುತಗಳು ನಡೆಯೋದಿಲ್ಲ. ಇವಾಗ ಕೆಲವ್ರು ಎಕ್ಸ್ಪೀರಿಯನ್ಸ್ ಕೇಳಿಸ್ಕೊಂಡು ಕೆಲವ್ರು ಹೇಳ್ತಾರೆ, ನನಗೆ ಅದ್ಭುತ ನಡೆದಿಲ್ಲ, ನಾನು ತುಂಬ ಪ್ರೇಯರ್ ಮಾಡಿದೆ, ಫಾಸ್ಟಿಂಗ್ ಎಲ್ಲ ಮಾಡಿದೆ, ನನಗೆ ಅದ್ಭುತ ನಡೆದಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ನನಗೆ ಅದ್ಭುತ ನಡೀತು ಅಂತ ಹೇಳ್ತಾರೆ. ಸೊ ನೀವು ಯಾವುದನ್ನು ನಂಬ್ತೀರಾ? ದೇವರ ವಚನಗಳ ಪ್ರಕಾರ ಅದ್ಭುತ ಪಡ್ಕೊಂಡಿದ್ದು ಆ ಒಂದು ಸಾಕ್ಷಿನ ನಂಬ್ತೀರಾ, ಇಲ್ಲ ಪಡ್ಕೊಂಡಿರ ಇರೋ ಸಾಕ್ಷಿನ ನಂಬ್ತೀರಾ? ಸೊ ಮನುಷ್ಯರ ಎಕ್ಸ್ಪೀರಿಯನ್ಸು, ಅವರು ಅದ್ಭುತ ಪಡ್ಕೊಂಡ್ರೋ ಇಲ್ವೋ ಅನ್ನೋದು ಪ್ರಕಾರ ದೇವರ ವಚನನ ಡಿಸೈಡ್ ಮಾಡಬೇಡಿ. ಯಾಕೆಂದರೆ ಮನುಷ್ಯರ ಅನುಭವಗಳು, ಮನುಷ್ಯರ ಎಕ್ಸ್ಪೀರಿಯನ್ಸು ದೇವರ ವಚನ ಅಲ್ಲ. ದೇವರ ವಚನ ಪ್ರಕಾರ ದೇವರ ವಚನ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಬೇಕು. ಮನುಷ್ಯರ ಎಕ್ಸ್ಪೀರಿಯನ್ಸು ದೇವರ ವಚನ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ ಹೇಳೋದು? ಸೊ ನಿಮ್ಮ ಜೀವನದಲ್ಲಿ ಒಂದು ಕಾರ್ಯದಲ್ಲಿ ನಿಮಗೆ ಅದ್ಭುತ ನಡಿಬೇಕು ಅಂತಂದರೆ ನೀವು ದೇವರನ್ನ, ನನಗೆ ಅದ್ಭುತ ಮಾಡ್ತಾರೆ ದೇವರು ಅನ್ನೋದನ್ನು ನಂಬಬೇಕು. ನಂಬಿಕೆನೇ ದೇವರ ರಾಜ್ಯದಲ್ಲಿ ದೇವರು ಅಪೇಕ್ಷೆ ಪಡೋದು. ನಿಮ್ಮ ನಂಬಿಕೆ ಅನ್ನೋದು ಲೋಕವನ್ನೇ ಜಯಿಸುವಂಥ ನಂಬಿಕೆ ಅಂತ ಹೇಳಿ ವಚನದಲ್ಲಿ ಬರೆದಿದೆ. ನಾವು 1ನೇ ಯೋಹಾನದಲ್ಲಿ ಓದ್ತೀವ ವಚನ. ನಿಮ್ಮಲ್ಲಿರುವಂಥ ನಂಬಿಕೆ ಲೋಕವನ್ನು ಜಯಿಸುವಂಥ ನಂಬಿಕೆ. ಎಂಥ ದೊಡ್ಡ ಆಶೀರ್ವಾದ ನಮಗೆ ದೇವರು ಕೊಟ್ಟಿದ್ದಾರೆ. ದೇವರು ಹೇಳ್ತಾ ಇರೋದು, ನೀವು ನನ್ನನ್ನು ನಂಬಿ ನಾನು ನಿಮಗೆ ಮಾಡ್ತೀನಿ. ಲೋಕದಲ್ಲಿರುವಂಥ ಚಾಲೆಂಜಸ್ಸು, ಲೋಕದಲ್ಲಿರುವಂಥ ಪ್ರಾಬ್ಲಮ್ನ ಜಯಿಸೋದಕ್ಕೆ ನಿಮಗೆ ಆಲ್ರೆಡಿ ನಾನು ನಿಮ್ಮನ್ನು ಪ್ರಿಪೇರ್ ಮಾಡಿದ್ದೀನಿ. ನಿಮಗೆ ಬೇಕಾಗಿರೋದು ನನ್ನ ಮೇಲೆ ನಂಬಿಕೆ ಅಷ್ಟೇ. ನಂಬಿಕೆ ಅನ್ನೋದು ಬಹಳ ಪವರ್ಫುಲ್ಲು ದೇವರ ರಾಜ್ಯದಲ್ಲಿ. ಸೊ ಇದಕ್ಕೆ ವಿರೋಧವಾಗಿ ಸೈತಾನ ಬರೋದನ್ನು ನೀವು ಎನ್ಕರೇಜ್ ಮಾಡಬೇಡಿ. ನಿಮ್ಮ ಅದ್ಭುತನ ನೀವು ಯಾವತ್ತೂ ಕಳ್ಕೊಳ್ಬಾರ್ದು ಅನ್ನೋದೇ ದೇವರ ಆಸೆ. ಅದಕ್ಕೋಸ್ಕರನೇ ನಾನು ಈ ಬೋಧನೆ ಮಾಡ್ತಾ ಇರೋದು. ನಿಮ್ಮ ಅದ್ಭುತಗಳನ್ನ ಕಳ್ಕೊಬಾರ್ದು. ನೀವು ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಕೇಳಿಸ್ಕೊಂಡು ಬೇರೆಯವ್ರಿಗೆ ಆಯ್ತೋ ಇಲ್ವೋ ಅದರ ಪ್ರಕಾರ ದೇವರ ವಚನ ಡಿಸೈಡ್ ಮಾಡಬೇಡಿ. ದೇವರ ವಚನ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಬೇಕು. ಇನ್ನೊಬ್ಬರ ಎಕ್ಸ್ಪೀರಿಯನ್ಸು ದೇವರ ವಚನ ಅಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು, ದೇವರು ನನಗೊಂದು ಅದ್ಭುತ ಮಾಡ್ತಾರೆ ನನ್ನ ಜೀವನದಲ್ಲಿ, ನೀವು ಯಾವುದಕ್ಕೆ ದೇವರ ಹತ್ರ ಅಪೇಕ್ಷೆ ಪಡ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ಒಂದು ಅದ್ಭುತ ನಡಿಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ದೀರೋ, ಆ ಒಂದು ವಿಷಯದಲ್ಲಿ ನಂಬಿಕೆಯಿಂದ ದೇವರನ್ನ ಎದುರು ನೋಡಿ ದೇವರು ನಿಮಗೆ ಒಂದು ಅದ್ಭುತ ಮಾಡ್ತಾರೆ. ಸೊ ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀವು ಅದ್ಭುತಗಳ ದೇವರು, ಮಹಾಪರಾಕ್ರಮಗಳನ್ನು ಮಾಡುವ ದೇವರು, ಈಗಲೂ ಗುಣಪಡಿಸುವ ದೇವರಾಗಿದ್ದೀಯಾ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ಒಂದು ಸಂದೇಶವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೆ ನೀವು ಈಗ ಸಹ ಅದ್ಭುತಗಳು ಮಾಡ್ತೀರಾ ಅಂತ ಹೇಳಿ ಒಂದು ಪ್ರಕಟಣೆ ಅವರಿಗೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಕೇಳುವಂಥ ಕಿವಿ, ಕಾಣುವಂಥ ಕಣ್ಣು, ಒಪ್ಪಿಕೊಳ್ಳುವಂಥ ಹೃದಯ ನಮ್ಮೆಲ್ಲರಿಗೂ ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ ದೇವರೇ, ಸೈತಾನ ನಿಮ್ಮ ಮಕ್ಕಳಿಗೆ ವಿರೋಧವಾಗಿ ತಗೊಂಡು ಬರುವಂಥ ಕಾರ್ಯಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬಂಧಿಸ್ತೇನೆ. ನಿಮ್ಮ ಮಕ್ಕಳ ಮನೋನೇತ್ರಗಳು ತೆರೆಯುವಂತೆ ಈ ದಿನ ನೀವು ಈ ಒಂದು ಸಂದೇಶದ ಮೂಲಕ ನೀವು ಅವರಲ್ಲಿ ಕಾರ್ಯ ಮಾಡಬೇಕಾಗಿ ಬೇಡ್ತೀನಿ ದೇವ. ಅದ್ಭುತಗಳು ನಡೆಸುವ ದೇವರನ್ನು ಅವರು ಆತುಕೊಳ್ಳುವಂತೆ, ದೇವರ ಬಲವಾದ ಹಸ್ತವನ್ನು ನಿನ್ನ ಮಕ್ಕಳು ನಂಬುವಂತೆ ಈ ಒಂದು ಸಂದೇಶದ ಮೂಲಕ ರೇಮ ವಚನ ನಿಮ್ಮ ಮಕ್ಕಳಿಗೆ ನೀವು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಈ ಒಂದು ಸಂದೇಶ ಕೇಳಿಸ್ಕೊಂಡ್ಮೇಲೆ ಅವರು ಎಂದಿಗೂ ಆ ಒಂದು ತೊಂದರೆಯಲ್ಲಿ ಇರ್ದಿರ ಅದಕ್ಕೆ ಬಿಡುಗಡೆ ಪಡ್ಕೊಳ್ಳುವಂತೆ ಅವರನ್ನು ಸಿದ್ಧಪಡಿಸಬೇಕಾಗಿ ಬೇಡ್ತೀನಿ ದೇವ. ಈ ವಚನದ ಮೂಲಕ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮಗೆ ಅದ್ಭುತಗಳನ್ನು ನೀವು ಮಾಡೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಡ್ತೀನಿ. ಏನಂದರೆ, ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ದೇವರು ಪ್ರೇರೇಪಣೆ ಮಾಡಿದ್ರೆ QR ಕೋಡ್ ಮೂಲಕ, ಬ್ಯಾಂಕ್ ಇನ್ಫಾರ್ಮೇಷನ್ ಮೂಲಕ ನಿಮ್ಮ ಕಾಣಿಕೆನ ನಮ್ಮ ಸೇವೆಗೆ ಕಳಿಸ್ಬೋದು.
ನೋಡಿ, ದೇವರ ರಾಜ್ಯಕ್ಕೆ ಕೊಡಬೇಕು ಅಂತಂದರೆ ಆ ಕೊಡೋದ್ರ ಬಗ್ಗೆ ನಿಮಗೆ ಪ್ರಕಟಣೆ ಇರಬೇಕು. ನಾವು ದೇವರ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ, ನಮ್ಮ ಹತ್ರ ಇಂದ ದುಡ್ಡು ಹೋಗ್ತಾ ಇದೆ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ದೇವರ ರಾಜ್ಯಕ್ಕೆ ಕೊಡಬಾರ್ದು. ದೇವರ ರಾಜ್ಯಕ್ಕೆ ಕೊಡೋದಕ್ಕೆ, ದೇವರ ರಾಜ್ಯದಲ್ಲಿ ಹಣಕಾಸನ್ನು ಕೊಡೋದಕ್ಕೆ ನಿಮಗೆ ಒಂದು ನಂಬಿಕೆ ಇರಬೇಕು. ಆ ಒಂದು ವಿಷಯದಲ್ಲಿ ಒಂದು ರೆವಲೇಷನ್, ಪ್ರಕಟಣೆ ಇರಬೇಕು. ಓಕೆ, ಇದು ನಾನು ಕೊಟ್ಟರೆ ದೇವರು ನನ್ನ ಆಶೀರ್ವಾದ ಮಾಡ್ತಾರೆ, ಸ್ವಲ್ಪ ಕೊಡ್ತಾ ಇದ್ದೀನಿ, ದೇವರು ನನ್ನ ಬಹಳವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಕೊಡೋವಾಗೇ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳು ನಡೆಯೋದು. ಸೊ ಇದನ್ನು ನಾನು ನಂಬೋದಿಲ್ಲ, ಬೈಬಲಲ್ಲಿ ಬರೆದಿದೆ, ನಾನು ನಂಬೋದಿಲ್ಲ, ಇದು ಕರೆಕ್ಟ್ ಅಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ, ನೀವು ಈ ಒಂದು ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಏನು ಬೇರೆ ಏನಾಗಲ್ಲ, ಚೆನ್ನಾಗಿರ್ತೀರ. ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳನ್ನ ಪಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ದೇವರ ವಚನ ಅನ್ನೋದು ನಮಗೆ ಅಭಿವೃದ್ಧಿಗೆ ದೇವರು ತೋರಿಸ್ಕೊಡುವಂಥ ದಾರಿ. ಸೊ ಇದು ಒಂದು ದಾರಿ ದೇವರು ನಮಗೆ ತೋರಿಸ್ಕೊಟ್ಟಿರೋದು. ದೇವರ ರಾಜ್ಯಕ್ಕೆ ನಾವು ಕಾಣಿಕೆಗಳನ್ನು ಕೊಡುವಾಗ ನಾವು ಎಂದಿಗೂ ಬಡವರಾಗಿರೋದಿಲ್ಲ, ಇನ್ನೂ ಹೆಚ್ಚಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪೌಲ ಮೆಕೆದೋನ್ಯ ಸಭೆ ಬಗ್ಗೆ ಕೊರಿಂಥ ಸಭೆಗೆ ಹೇಳ್ತಾರೆ, ಆ ಮೆಕೆದೋನ್ಯ ಸಭೆ ವಿಪರೀತವಾದ ಬಡತನದಲ್ಲಿ ಅವರ ಶಕ್ತಿಗೂ ಮೀರಿ ಕೊಟ್ರಂತಿದೆ ಪೌಲನಿಗೆ ಕಾಣಿಕೆ. ಪೌಲ ಏನೋ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ, ಅಯ್ಯೋ ನೀವು ನನ್ನ ಕಾಣಿಕೆ ಕೊಡಿ, ಇಲ್ಲಾಂದರೆ ನನ್ನ ಸೇವೆ ಮಾಡೋಕ್ಕಾಗಲ್ಲ ಅಂತ. ಇಲ್ಲ, ಮೊದಲು ಅವರೇ ದೇವರಿಗೆ ಒಪ್ಪಿಸ್ಕೊಟ್ಟು ಇಷ್ಟಪಟ್ಟು ಮನಸ್ಸಾರೆ ದೇವರ ರಾಜ್ಯಕ್ಕೆ ಅವರು ಕಾಣಿಕೆ ಕೊಟ್ಟಿದ್ದು. ಅವಾಗೇ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದು. ನನ್ನ ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಮಹಿಮೆಗೆ ಪ್ರಕಾರ ನಿಮ್ಮ ಕೊರತೆಗಳನ್ನು ನೀಗಿಸುವನು ಅಂತ ಹೇಳಿ ಆ ಒಂದು ವಚನ ಅವಾಗೆ ಅವ್ರಿಗೆ ಸಿಕ್ಕಿದ್ದು. ಕೊಡೋದ್ರಲ್ಲಿ ಆಶೀರ್ವಾದ ಇದೆ. ದೇವರ ರಾಜ್ಯಕ್ಕೆ ಕೊಟ್ಟು ಬಡವರಾದವ್ರು ಯಾರೂ ಇಲ್ಲ. ಸೊ ಇದು ನಂಬಿಕೆಯಿಂದ, ಆ ಒಂದು ಪ್ರಕಟಣೆಯಿಂದ ಕೊಡಿ. ದೇವರು ನಿಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸರಿ, ಈಗ ನಾವು ನಮ್ಮ ವಚನಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನವರೆಗೂ ಈ ದಿನ ಓದಿಕೊಡೋಣ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲೇ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಸೊ ಇದನ್ನು ಸ್ವಲ್ಪ ಹೋದ್ವಾರ ಹೇಳಿದ್ದನ್ನು ಸ್ವಲ್ಪ ಗ್ಲಾನ್ಸ್ ಮಾಡಿ ಮತ್ತು ಆಳವಾಗಿ ಈ ಒಂದು ವಚನವನ್ನು ಧ್ಯಾನ ಮಾಡೋಣ. ಈ ದಿನ ಹೋದ್ವಾರ ನೋಡಿದ್ವಿ, ಮರಿಯಳು ದ್ರಾಕ್ಷರಸ ಇಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನ ಹತ್ರ ತೊಗೊಂಡು ಬಂದಾಗ ಯೇಸು ಕ್ರಿಸ್ತ ಇಮಿಡಿಯೇಟಾಗಿ ಅದ್ಭುತ ಮಾಡಿಲ್ಲ. ಯೇಸು ಕ್ರಿಸ್ತ ಏನು ಹೇಳಿದ್ರು, ಇದು ನಿನ್ನ ಪ್ರಾಬ್ಲಮ್ಮು ಅಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ, ಯಾಕೆ ತೊಂದರೆ ಕೊಡ್ತೀಯಾ, ನನ್ನನ್ನು ಯಾಕೆ ಇಲ್ಲಿ ಇನ್ವಾಲ್ವ್ ಮಾಡ್ತೀಯಾ ಅಂತಲೇ ಅಂದಿದ್ದು ಯೇಸು ಕ್ರಿಸ್ತ. ಅದು ಯಾಕಂದರೆ ಆತನ ಮನುಷ್ಯ ಕುಮಾರನು, ನಾನು ದೇವಕುಮಾರ ಅಂತ ಹೇಳಿ ಎಲ್ಲ ಅದ್ಭುತ ಮಾಡಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತ ದೇವಕುಮಾರನಾಗಿ ಒಂದು ಅದ್ಭುತನೂ ಮಾಡಿಲ್ಲ. ಆತನು ಅದ್ಭುತ ಮಾಡಿದ್ದು ಮನುಷ್ಯ ಕುಮಾರನಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿಯೇ. ಒಬ್ಬ ಮನುಷ್ಯ ಎಷ್ಟು ಅದ್ಭುತ ಮಾಡೋಕ್ಕಾಗುತ್ತೋ ದೇವರ ಹತ್ರ ಇಂದ ಪಡ್ಕೊಂಡು ಅಷ್ಟು ಅದ್ಭುತಗಳನ್ನ ಯೇಸು ಕ್ರಿಸ್ತ ಮಾಡಿದ್ದು. ಯೇಸು ಕ್ರಿಸ್ತ ಒಂದು ವಚನ ಹೇಳ್ತಾರೆ, ನನ್ನಷ್ಟಕ್ಕೆ ನಾನೇ ಏನೂ ಮಾಡಲ್ಲ, ನಾನು ಓಕೆ ನನ್ನ ಕೈಲಾಗುತ್ತೆ, ನಾನು ದೇವಕುಮಾರ ಎಲ್ಲ ಅದ್ಭುತ ಮಾಡ್ತೀನಿ ಅಂತ ಹೇಳಿ ದೇವರು ಮಾಡಿಲ್ಲ ಅದ್ಭುತ. ಯೇಸು ಕ್ರಿಸ್ತ ತಂದೆ ಕೊಡೋ ಇನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್ ಆಗಿದ್ದರು. ತಂದೆ ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ನಾನು ಮಾಡ್ತೀನಿ. ತಂದೆ ಹೇಳಿಲ್ಲ ಅಂದರೆ ನಾನು ಮಾಡೋದಿಲ್ಲ. ತಂದೆ ನನ್ನಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಾನು ಮಾಡಲ್ಲ. ಅದಕ್ಕೆ ನೋಡಿ, ಈ ರೀತಿ ಫಾಲೋ ಮಾಡಿದ್ದಕ್ಕೇ ಯೇಸು ಕ್ರಿಸ್ತನ ಲೈಫಲ್ಲಿ ಅಷ್ಟು ಅದ್ಭುತಗಳು ನಡೆದಿದ್ದು. ಎಲ್ಲ ಪ್ರಾರ್ಥನೆಗೂ ಯೇಸು ಕ್ರಿಸ್ತ ಉತ್ತರ ಪಡ್ಕೊಂಡಿದ್ದು. ಒಂದು ಪ್ರಾರ್ಥನೆಗೂ ದೇವರು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ. ಯಾಗೊತ್ತಾ, ತಂದೆನೇ ಹೇಳಿದ್ದು ಇದನ್ನು ಮಾಡು,
ಸೊ ತಂದೆ ಹೇಳಲಿಲ್ಲ ಅಂತಂದರೆ ಯೇಸು ಕ್ರಿಸ್ತ ಮಾಡ್ತಾ ಇರಲಿಲ್ಲ. ಯೇಸು ಕ್ರಿಸ್ತ ಮಾಡ್ತಾರೆ ಅಲ್ಲಿ ಅಂದರೆ ತಂದೆ ಹೇಳಿದರು. ಇದು ಅದ್ಭುತಗಳನ್ನ ಪಡ್ಕೊಳ್ಳೋದಕ್ಕೆ ಸೀಕ್ರೆಟು. ಸೊ ಯೇಸು ಕ್ರಿಸ್ತ ತನ್ನಷ್ಟಕ್ಕೆ ತಾನೇ ದ್ರಾಕ್ಷಾರಸ ಇಲ್ವಾ, ಏನಾದರೂ ಮಾಡೋಣ, ಅದ್ಭುತ ಮಾಡೋಣ ಅಂತ ಹೇಳಿ ತಾನಾಗಿ ತಾನೇ ಇಂಟರ್ಫಿಯರ್ ಆಗಿ ಮಾಡಿಲ್ಲ ಅದ್ಭುತ. ಆದರೆ ಮರಿಯಳು ಇಲ್ಲಿ ಈ ಒಂದು ಅದ್ಭುತ ಬೇಕು ಅಂತ ಹೇಳಿ ಯೇಸು ಕ್ರಿಸ್ತನನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಯೇಸು ಕ್ರಿಸ್ತನಿಗೆ ಇಂಟ್ರೆಸ್ಟೇ ಇಲ್ಲ ಸ್ಟಾರ್ಟಿಂಗಲ್ಲಿ ಅದ್ಭುತ ಮಾಡೋದಕ್ಕೆ, ಯಾಕೆಂದರೆ ತಂದೆ ಏನೂ ಹೇಳಿಲ್ಲ, ಅದಕ್ಕೆ ಅವ್ರು ಮೂವ್ ಆಗಿಲ್ಲ. ಆದರೆ ಮರಿಯಳು ಈ ಒಂದು ಮಾತು ಕೇಳಿಸ್ಕೊಂಡಾದ್ಮೇಲೂ ನಿನ್ನ ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ, ಬಿಡು ನನ್ನ ಅಂತಂದರು ಯೇಸು ಕ್ರಿಸ್ತ. ಅದು ಕೇಳಿಸ್ಕೊಂಡಾದ್ಮೇಲೂ ಮರಿಯಳಿಗೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ, ಈ ಒಂದು ಅದ್ಭುತ ನನಗೆ ಬೇಕು, ನೀವು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇರೋದು ಇದೇ ನೋಡಿ. ದೇವ್ರ ಮಕ್ಕಳು ಮಾಡ್ಬೋದು. ದೇವರೇ ನನಗಿದು ಮಾಡಿ ಅಂತ ಹೇಳಿ ನೀವು ದೇವರ ಮಕ್ಕಳಾಗಿರೋದ್ರಿಂದ ಆತನನ್ನು ನೀವು ಡಿಮ್ಯಾಂಡ್ ಮಾಡ್ಬೋದು, ಅದ್ಭುತ ಮಾಡಿ ಅಂತ. ಮರಿಯಳಿಂದ ನಾವು ಅನೇಕ ವಿಷಯಗಳನ್ನ ಕಲ್ತ್ಕೋಬೋದು. ಇವಾಗ ಈ ಮರಿಯಳು ನೋಡಿ ಯಾಕೆ ಇಷ್ಟು ಸ್ಟ್ರಾಂಗಾಗಿ ನನಗೆ ಬೇಕೇ ಬೇಕು ಈ ಅದ್ಭುತ ಅಂತ ಹೇಳಿ ನಿಂತ್ಕೊಂಡಿದ್ದಾಳೆ ಅಂತಂದರೆ, ಮರಿಯಳ ಜೀವನದಲ್ಲಿ ಅನೇಕ ಎಕ್ಸ್ಪೀರಿಯನ್ಸು ಮಾಡಿದ್ದಾಳೆ ದೇವರಿಂದ ಅದ್ಭುತಗಳು ಪಡ್ಕೊಳ್ಳೋ ವಿಷಯದಲ್ಲಿ. ಒಂದು ದೊಡ್ಡ ಅದ್ಭುತ ಮರಿಯಳ ಲೈಫಲ್ಲಿ ನಡೀತು. ಯಾವುದು ಗೊತ್ತಾ? ಕನ್ಯ ಸ್ತ್ರೀಯಿಂದ ಮಗು ಹುಟ್ಟು ಬರೋದು. ಗಾಬ್ರಿಯಲ್ ದೂತ ಮರಿಯಳಿಗೆ ಕಾಣಿಸ್ಕೊಂಡಾಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಅಂತ ಹೇಳ್ತಾರೆ ದೇವದೂತ ಮರಿಯಳಿಗೆ. ಮರಿಯಳು ಕನ್ಯಳು, ಎಂಗೇಜ್ಮೆಂಟ್ ಆಗಿದೆ, ಇನ್ನೂ ಮದುವೆ ಆಗಿಲ್ಲ, ಮಗು ಹೇಗಾಗುತ್ತೆ? ಆದರೆ ದೇವದೂತ ಕನ್ಯೆಯಾಗಿರೋ ನಿನ್ನ ಮೇಲೆ ಪವಿತ್ರಾತ್ಮನ ಆ ಒಂದು ಬರೋವಾಗ, ಪವರ್ ನಿನ್ನ ಮೇಲೆ ಬರೋವಾಗ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಿ ಅಂತ ಹೇಳಿದ್ರು. ಮರಿಯಳಿಗೆ ನಂಬಿಕೆ ಬಂತು. ಓಕೆ, ದೇವರು ಹೇಳ್ತಾ ಇದ್ದಾರೆ ಇದು ನಡೆಯುತ್ತೆ ಅಂತ. ಆಕೆ ತನ್ನನ್ನು ತಾನು ದೇವರ ಒಂದು ಕರೆಗೆ, ದೇವರು ಕೊಟ್ಟಂಥ ಆ ಒಂದು ಇನ್ಸ್ಟ್ರಕ್ಷನ್ಗೆ ಸಬ್ಮಿಟ್ ಆಗ್ತಾ ಇದ್ದಾಳೆ, ಒಪ್ಕೊತಾ ಇದ್ದಾಳೆ. ನಿನ್ನ ವಚನದ ಪ್ರಕಾರ ನನ್ನ ಜೀವನದಲ್ಲಿ ನಡೆಯಲಿ. ನೀವು ಹೇಳಿದ್ರಲ್ವ ಕನ್ಯೆ ಸ್ತ್ರೀಯಿಂದ ಮಗು ಹುಟ್ಟುತ್ತೆ ಅಂತ, ನಾನು ರೆಡಿ ಅದಕ್ಕೆ ಅಂತ ಹೇಳಿ ತನ್ನನ್ನು ತಾನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಂಥ ಒಂದು ಟೀನೇಜ್ ಗರ್ಲ್ ನೋಡಿ. ಆ ಟೈಮಲ್ಲಿ, ಆ ಸಮಯದಲ್ಲೇ ಮರಿಯಳಿಗೆ ಎಷ್ಟು ನಂಬಿಕೆ ಇತ್ತು ದೇವರ ವಿಷಯದಲ್ಲಿ. ಒಬ್ಬ ಕನ್ಯಾ ಸ್ತ್ರೀ ಗರ್ಭಿಣಿಯಾಗೋದನ್ನು ಬೇರೆಯವ್ರಿಗೆಲ್ಲ ಹೇಳಬೇಕಾದ್ರೆ, ಲೋಕ ಕೇಳಿಸ್ಕೊಳ್ಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ತಗೊಳ್ಳೋದಿಲ್ಲ. ಆದರೆ ಮರಿಯಳು ಯಾವ ವಿಷಯದಲ್ಲೂ ಭಯ ಪಡೆದಿರ ಈ ಒಂದು ಸಮಯದಲ್ಲಿ ಯಾರನ್ನೂ ಹೋಗಿ ಕನ್ಸಲ್ಟ್ ಮಾಡಿ, ಓಕೆ ನಮ್ಮ ಅಪ್ಪ ಅಮ್ಮನ ಕೇಳ್ಕೊಂಡು ಬರ್ತೀನಿ, ಯೋಸೆಫನ್ ಕೇಳ್ಕೊಂಡು ಬರ್ತೀನಿ, ಅವ್ರೇನು ಹೇಳ್ತಾರೋ ಅಂತ ಹೇಳಿ ಎಲ್ಲರನ್ನೂ ಕೇಳ್ಕೊಂಡು ಬಂದು ಮರಿಯಳು ಒಪ್ಕೊಂಡ್ಲ? ಯಾರನ್ನೂ ಕೇಳಿಲ್ಲ ಮರಿಯಳು. ದೇವರು ಹೇಳಿದ್ಮೇಲೆ ಅದೇ ಫೈನಲ್. ಅದಕ್ಕೆ ಆಕೆಗೆ ಅಷ್ಟು ದೊಡ್ಡ ಅದ್ಭುತ ಆಕೆಯ ಮೂಲಕ ದೇವರು ನಮಗೂ ಮಾಡ್ತಾ ಇದ್ದಾರೆ ಈ ದಿನ ಅದ್ಭುತ. ಸೊ ಈ ಮರಿಯಳು ಇಲ್ಲಿ ಆಕೆಗೆ ಅಷ್ಟು ದೊಡ್ಡ ವಿಷಯನೇ ಪಡ್ಕೊಂಡಿರೋಳಿಗೆ ಇದು ಒಂದು ದ್ರಾಕ್ಷಾರಸ ಬೇಕು ಅನ್ನೋದು, ಇದು ಮಾಡ್ತಾರೆ ಅನ್ನೋ ನಂಬಿಕೆ ಮರಿಯಳಿಗೆ. ಸೊ ಮರಿಯಳು ಈ ದ್ರಾಕ್ಷಾರಸ ನನಗೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಯೇಸು ಕ್ರಿಸ್ತನ್ನ. ಆದರೆ ಯೇಸು ಕ್ರಿಸ್ತಂಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಆದರೆ ಸರ್ವೆಂಟ್ಸ್ ನೋಡ್ಬಿಟ್ಟು ಕೆಲಸದವ್ರಿಗೆ ಹೇಳಿ ಆತನ ಏನು ಹೇಳ್ತಾನೋ ಅದನ್ನು ಮಾಡಿ ಅಂತ ಹೇಳಿ ಆ ಒಂದು ಮಾತು ಹೇಳಿಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಲು ಮರಿಯಳು. ಅಂದರೆ ನಾನು ಹೇಳಿದೆ ಇವಾಗ ಅದ್ಭುತ ನಡೆಯುತ್ತೆ ಅಂತ ಹೇಳಿ ನಂಬಿಕೆಯಿಂದ ಆ ಸ್ಥಳವನ್ನು ಬಿಟ್ಟು ಹೋದ್ಲು. ಅದಾದಮೇಲೆ ಪರಲೋಕದ ತಂದೆ ಮರಿಯಳ ನಂಬಿಕೆಯನ್ನು ನೋಡಿ, ಮಗನೇ ಈ ಒಂದು ಅದ್ಭುತ ನೀನು ಮಾಡು ಅಂತ ಹೇಳಿ ಆಮೇಲೆ ಯೇಸು ಕ್ರಿಸ್ತ ಈ ಒಂದು ಅದ್ಭುತಕ್ಕೆ ಒಂದು ಇನ್ಸ್ಟ್ರಕ್ಷನ್ನು ಯಾವ ರೀತಿ ಮಾಡಬೇಕು ಅದ್ಭುತ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಪಡ್ಕೊಂಡಿದ್ದು ಯೇಸು ಕ್ರಿಸ್ತ. ಅದಾದಮೇಲೆ ಯೇಸು ಕ್ರಿಸ್ತ ಹೇಳೋದು, ಅಲ್ಲಿ ಅನೇಕ ನೀರಿನ ಬಾನೆಗಳು ಇತ್ತಲ್ವ, ದೊಡ್ಡ ದೊಡ್ಡ ಕೊಳಗಗಳು. ಅದನ್ನು ನಾನು ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ನೋಡಬೇಕಾದ್ರೆ 600 ಲೀಟ್ರಿಗಿಂತ ಹೆಚ್ಚಾಗಿ ನೀರು ಹಿಡಿಸುವ ಕೊಳಗಗಳು ಅಲ್ಲಿ ಇತ್ತು. ನೀರಿನ ಬಾನೆಗಳು ಅಷ್ಟು ದೊಡ್ಡದಾಗಿತ್ತು. ಇವಾಗ ಥರ 20 ಲೀಟ್ರ್ ಹಿಡಿಯೋ ಕ್ಯಾನ್ಗಳೆಲ್ಲ ಅಲ್ಲ, ಅವಾಗೆಲ್ಲ ದೊಡ್ಡ ಬಾನೆಗಳು ಇರ್ತಾಯಿತ್ತು. ಒಂದು ಕೊಳಗದಲ್ಲಿ 100 ಲೀಟ್ರ್ ನೀರು ಹಿಡಿತಾಯಿತ್ತು. ಸೊ ಅಷ್ಟು ದೊಡ್ಡ ಬಾನೆಗಳು ಇದ್ದವು ಅಲ್ಲಿ. ಸೊ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ದೇವರ ಹತ್ರ ಪಡ್ಕೊಂಡಾದಮೇಲೆ ಈ ಒಂದು ಬಾನೆಗಳಲ್ಲಿ ನೀರನ್ನು ತುಂಬಿರಿ
ಅಂತ ಹೇಳಿ ಒಂದು ಆಜ್ಞೆ ಇಲ್ಲಿ ಕೊಡ್ತಾ ಇದ್ದಾರೆ, ಒಂದು ಇನ್ಸ್ಟ್ರಕ್ಷನ್ ಹೇಳ್ತಾ ಇದ್ದಾರೆ, ಈ ರೀತಿ ಮಾಡಿ ಅಂತ. ಸೊ ಇವಾಗ ಇದು ಯೇಸು ಕ್ರಿಸ್ತ ಈ ಒಂದು ಸಮಯದಲ್ಲಿ ಈ ಒಂದು ಅದ್ಭುತಕ್ಕಾಗಿ ದೇವರ ಹತ್ರ ಪಡ್ಕೊಂಡಂಥ ಇನ್ಸ್ಟ್ರಕ್ಷನ್ನು, ಆ ಸಮಯಕ್ಕೆ ಆ ಅದ್ಭುತಕ್ಕೆ ದೇವರು ಕೊಟ್ಟಂಥ ಇನ್ಸ್ಟ್ರಕ್ಷನ್ನು. ಸೊ ಈ ಒಂದು ಇನ್ಸ್ಟ್ರಕ್ಷನ್ನ ನಾವು ಇದೇ ರೀತಿ ನಾವು ಅಪ್ಲೈ ಮಾಡಿಕೊಂಡು ಇದೇ ರೀತಿ ನಾವು ಫಾಲೋ ಮಾಡಿ ಪಡ್ಕೊಳಕ್ಕಾಗುತ್ತಾ ಅದ್ಭುತ? ಇವಾಗ ಯಾವುದನ್ನ ಒಂದು ಮದುವೆಯಲ್ಲಿ ದ್ರಾಕ್ಷಾರಸ ಇಲ್ಲ ಅಂತ ಹೇಳಿ ಬೇರೆ ಮದುವೆಗಳಲ್ಲಿ, ಸೊ ಯೇಸು ಕ್ರಿಸ್ತ ಅವಾಗ ಅದ್ಭುತ ಮಾಡಿದ್ರಲ್ವ, ಓಕೆ ನೀರನ್ನು ತುಂಬಿ ಆ ನೀರನ್ನು ತುಂಬಾದ್ಮೇಲೆ ಇವಾಗ ತೊಗೊಂಡೋಗಿ ದ್ರಾಕ್ಷಾರಸ ಕೊಡಿ ಅಂತ ಹೇಳಿ ಅವಾಗ ನಡೀತಾ ಅದ್ಭುತ. ಸೊ ಅದೇ ಪ್ರಿನ್ಸಿಪಲ್ನ, ಅದೇ ಒಂದು ಇನ್ಸ್ಟ್ರಕ್ಷನ್ನ ಇವಾಗೂ ಕೂಡ ನಾವು ನೀರನ್ನು ತುಂಬಿಟ್ಟು, ದೇವರೇ ಈ ಒಂದು ನೀರನ್ನು ನೀವು ದ್ರಾಕ್ಷರಸವನ್ನಾಗಿ ಚೇಂಜ್ ಮಾಡಿ, ಯೇಸು ಕ್ರಿಸ್ತನಿಗೆ ನೀವು ಮಾಡಿದ್ರಿ, ನನಗೂ ಈ ಒಂದು ನೀರನ್ನ ದ್ರಾಕ್ಷರಸವಾಗಿ ಚೇಂಜ್ ಮಾಡಿ ಅಂತ ಹೇಳಿ ಇದೇ ಒಂದು ಥಿಂಗ್ಸ್ನ ಫಾಲೋ ಮಾಡಿ ಆ ಒಂದು ನೀರನ್ನು ನಾವು ದ್ರಾಕ್ಷರಸ ಮಾಡೋಕ್ಕೆ ಆಗುತ್ತಾ? ಆ ರೀತಿ ಮಾಡ್ಬೋದಾ? ಆ ರೀತಿ ಮಾಡಿದ್ರೆ ಅದ್ಭುತ ನಡೆಯುತ್ತಾ? ಬೈಬಲ್ ಬರೆದಿದೆ ಈ ವಚನ, ದೇವರು ಯೇಸು ಕ್ರಿಸ್ತನ ಮೂಲಕ ಈ ಒಂದು ಕಾರ್ಯ ಮಾಡಿದ್ರು. ನಾವು ಬರೀ ಆ ಒಂದು ಇನ್ಸ್ಟ್ರಕ್ಷನ್ ಮಾತ್ರ ನೋಡಬಾರ್ದು. ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಕೊಟ್ಟರು ಅನ್ನೋದು ಒಂದು ನೋಡಬೇಕು. ಮತ್ತು ಇದೇ ಇನ್ಸ್ಟ್ರಕ್ಷನ್ನು ನನಗೆ ಹೇಳ್ತಾ ಇದ್ದಾರಾ ದೇವರು ಅಂತ ಹೇಳಿ ಕೂಡ ನೋಡಬೇಕು. ಸೊ ಇದೇ ರೀತಿಯಾದ ಒಂದು ಥಿಂಗ್ಸು ನಾವು ಅದೇ ಥರ ಫಾಲೋ ಮಾಡಿಕೊಂಡು ಅದ್ಭುತಗಳನ್ನ ಪಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ ಯಾಕೆ ಅಂತ. ಇದನ್ನು ನಾನು ಇನ್ನೂ ಸ್ಲೋ ಆಗಿ ಕ್ಲಿಯರಾಗಿ ಹೇಳ್ತೀನಿ, ಯಾಕೆಂದರೆ ನೀವು ಇದನ್ನು ತಪ್ಪಾಗಿ ತಿಳ್ಕೊಳ್ಬಾರ್ದು. ಅಂದರೆ ದೇವ್ರ ವಚನ ಅಪ್ಲೈ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀರಾ? ನಾನು ಆ ರೀತಿ ಹೇಳ್ತಾ ಇಲ್ಲ. ದೇವ್ರ ವಚನನೇ ಓದಬೇಕು. ಇವಾಗ ನೋಡಿ, ದ್ರಾಕ್ಷರಸ ಇಲ್ಲ ಅಂತ ಹೇಳಬೇಕಾದ್ರೆ ಈ ರೀತಿಯಾದ ಇನ್ಸ್ಟ್ರಕ್ಷನ್ನು ತಂದೆ ಹತ್ರದಿಂದ ಯೇಸು ಕ್ರಿಸ್ತ ಪಡ್ಕೊಂಡು ಆ ಒಂದು ಸಮಯಕ್ಕೆ ದೇವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಇವಾಗ ಒಂದು ಕೊರತೆ ಇದೆ ಅಂತಂದರೆ ನಾವು ಫಾಲೋ ಮಾಡಬೇಕಾಗಿರೋ ಮೆಥಡ್ ಏನು ಅಂತಂದರೆ, ದೇವ್ರ ಹತ್ರ ತೊಗೊಂಡು ಬರಬೇಕು ಆ ರಿಕ್ವೆಸ್ಟು, ಮರಿಯಳು ತೊಗೊಂಡು ಬಂದಂಗೆ. ಅದಾದಮೇಲೆ ಪ್ರೇಯರ್ ಮಾಡಬೇಕು ದೇವ್ರ ಹತ್ರ. ದೇವರೇ ಈ ಒಂದು ಸಿಚುವೇಶನ್ ಇದೆ, ನಾನು ಏನು ಮಾಡಲಿ? ದೇವರೇನು ಯೇಸು ಕ್ರಿಸ್ತ ತುಂಬಿಸಿರೋ ಥರ ನೀನು ತುಂಬಿಸ್ಬಿಟ್ಟು ಅದ್ಭುತ ಮಾಡು ಅಂತ ಹೇಳ್ತಾರ ದೇವರು? ಇಲ್ಲ. ನಿನ್ನ ಸಿಚುವೇಶನ್ಗೆ, ನಿನ್ನ ಪ್ರಾಬ್ಲಮ್ಗೆ ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಿನಗೇನು ಕೊಡಬೇಕೋ ಅದು ಅವ್ರು ಕೊಡ್ತಾರೆ. ಆ ಒಂದು ಇನ್ಸ್ಟ್ರಕ್ಷನ್ನ ಆ ಟೈಮಲ್ಲಿ ಫಾಲೋ ಮಾಡಬೇಕು. ಸೊ ಈ ವಚನಗಳನ್ನ ತಗೊಂಡೇ ನಾವು ಧ್ಯಾನ ಮಾಡಬೇಕು. ಆದರೆ ವಚನಗಳ ಪ್ರಕಾರ ಇನ್ಸ್ಟ್ರಕ್ಷನ್ ನಮಗೆ ಪರ್ಸ್ನಲಾಗಿ ಸಿಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ. ಇವಾಗ ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಹೆಸಕಾಯಾಗ ಒಂದು ಬುಕ್ಕಲ್ಲಿ ಓದಬೇಕಾದ್ರೆ ಹೆಸಕಾಯನಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅವನ ಒಂದು ಅನಾರೋಗ್ಯ, ಪ್ರವಾದಿನೇ ಬಂದು ಹೇಳ್ತಾರೆ, ನೀನೆಲ್ಲ ರೆಡಿ ಮಾಡು, ನೀನು ಸಾಯ್ತೀಯ ಅಂತ. ಒಂದೇನೋ ಒಂದು ತೊಂದರೆ ಅವನಿಗೆ ಆರೋಗ್ಯದಲ್ಲಿ. ಆ ಒಂದು ಗುಳ್ಳೆ, ದೊಡ್ಡ ಗುಳ್ಳೆ ಅಂತ ಹೇಳಿ ಇಂಗ್ಲೀಷಲ್ಲಿದೆ. ಆ ಒಂದು ತೊಂದರೆಯಿಂದ ಅವನು ಸಾಯ್ತಾನೆ ಅಂತ ಹೇಳಿ ಪ್ರವಾದಿನೇ ಬಂದು ಹೇಳ್ತಾರೆ. ಅದಾದಮೇಲೆ ಹೆಸಕಾಯ ದೇವ್ರ ಕಡೆ ತಿರ್ಕೊಂಡು ಪಶ್ಚಾತ್ತಾಪ ಪಟ್ಟು, ಅವೆಲ್ಲ ನೀವು ಓದಿರ್ತೀರ. ನಾನು ಎಲ್ಲ ಒಳಗಡೆ ಹೋಗೋಕ್ಕೆ ಇಷ್ಟಪಡಲ್ಲ, ಈಗ ಟೈಮ್ ಇಲ್ಲ ಅದಕ್ಕೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ದೇವರು ಅವನ ಲೈಫಲ್ಲಿ 15 ವರ್ಷ ಆಯುಸ್ಸನ್ನು ಕೂಡಿಸ್ತಾರೆ. ಅದಾದಮೇಲೆ ಏಷಾಯನ ಮೂಲಕ ಹೆಸಕಾಯನಿಗೆ ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೀನು ಅಂಜೂರದ ಹಣ್ಣುಗಳನ್ನು ಎತ್ತಿ ಅದರ ಮೇಲೆ ಅದನ್ನೊಂದು ಲಂಪ್ ಮಾಡಿ ನೀನು ಆ ಒಂದು ಗುಳ್ಳೆ ಮೇಲೆ ಇಟ್ಟರೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಇದು ಹೆಸಕಾಯ ಮಾಡಬೇಕು ಇವಾಗ. ಇದನ್ನು ಏನು, ಆ ಒಂದು ಅಂಜೂರದ ಹಣ್ಣುಗಳನ್ನ ತಗೊಂಡು ಟೇಕ್ ಅ ಲಂಪ್ ಆಫ್ ಫಿಗ್ಸ್, ಅದನ್ನು ಆ ಒಂದು ಗುಳ್ಳೆ ಮೇಲೆ ಇಡುವಾಗ ಅದು ಗುಣ ಆಗುತ್ತೆ ಅಂತ ಹೇಳಿ ಏಷಾಯ ಹೇಳ್ತಾರೆ ಹೆಸಕಾಯಿಗೆ. ಹೆಸಕಾಯ ಅದರ ಪ್ರಕಾರ ಮಾಡ್ತಾನೆ. ಇವಾಗ ಗುಣ ಆಗಿದ್ದು ಯಾಕೆ? ಅದಾದಮೇಲೆ ಗುಣ ಆಗುತ್ತೆ. ಹೇಗೆ ಗುಣ ಆಯಿತು? ಆ ಒಂದು ಫಿಗ್ಸ್ ಒಳಗಡೆ, ಅಂಜೂರದ ಹಣ್ಣು ಒಳಗಡೆ ಏನಾದರೂ ಮೆಡಿಸನ್ ಇತ್ತಾ ಗುಣಪಡಿಸುವಂಥದ್ದು? ಇವಾಗ ಬೇರೆ ಬೇರೆ ಕಡೆ ಅನೇಕರಿಗೆ ಗುಳ್ಳೆಗಳಿರಬೇಕಾದ್ರೆ ಹೆಸಕಾಯನ್ಗೆ ಆ ರೀತಿ ಮಾಡಿದ್ರು. ನಾವು ಅದೇ ಥರ ಅಂಜೂರದ ಹಣ್ಣುಗಳನ್ನ ತೊಗೊಂಡು, ಫಿಗ್ಸ್ ತೊಗೊಂಡು ಒಂದು ಲಂಪ್ ಮಾಡಿ ಆ ಗುಳ್ಳೆ ಮೇಲೆ ಇಡೋಣ, ಗುಣ ಆಗುತ್ತೆ ಅಂತ ಹೇಳಿ ಅದೇ ಇನ್ಸ್ಟ್ರಕ್ಷನ್ ತೊಗೊಂಡು ಇವಾಗ ಅದನ್ನು ಫಾಲೋ ಮಾಡೋಕ್ಕಾಗುತ್ತಾ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಆ ಒಂದು ಅಂಜೂರದ ಹಣ್ಣಲ್ಲಿ ಗುಣಪಡಿಸುವ ಶಕ್ತಿ ಏನೂ ಇರಲಿಲ್ಲ. ಆ ಗುಣ ಯಾಕಾಯಿತು ಅಂತಂದರೆ, ಆ ಒಂದು ಸಮಯದಲ್ಲಿ ಅದನ್ನು ಮಾಡು ಅಂತ ಹೇಳಿ ದೇವರು ಹೇಳಿದ್ದಾರೆ.
ಆ ರೀತಿ ಮಾಡುವಾಗ ಆ ಒಂದು ವಿಧೇಯತ್ವದ ಕಾರ್ಯ, ಇಂಗ್ಲೀಷಲ್ಲಿ ಹೇಳ್ತಾರೆ ಆ್ಯಕ್ಟ್ ಆಫ್ ಒಬೀಡಿಯನ್ಸ್, ದೇವರ ಒಂದು ಇನ್ಸ್ಟ್ರಕ್ಷನ್ಗೆ ವಿಧೇಯರಾಗುವಾಗ ಆ ವಿಧೇಯತ್ವದ ಕಾರ್ಯ ಆ ಒಂದು ಮನುಷ್ಯನ ಗುಣಪಡಿಸಿದ್ದು. ಅಂಜೂರದ ಹಣ್ಣಲ್ಲಿ ಏನೂ ಶಕ್ತಿ ಇರಲಿಲ್ಲ ಗುಣಪಡಿಸೋದಕ್ಕೆ. ದೇವರ ಒಂದು ಇನ್ಸ್ಟ್ರಕ್ಷನ್ ಇಲ್ದಿರ ಅಂಜೂರದ ಹಣ್ಣುಗಳನ್ನಿಟ್ಟು ಯಾರೂ ಪಡಿಸ್ಕೊಳೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾಕೆ ಗುಣ ಆಯಿತು ಅಂತಂದರೆ ಅದು ದೇವರು ಹೇಳಿದ್ದು ಆ ರೀತಿ ಮಾಡು ಅಂತ. ಯೇಸು ಕ್ರಿಸ್ತ ಹೊಸ ಒಡಂಬಡಿಕೆಯಲ್ಲಿ ಅದೊಂದು ವಚನ ಮಾತಾಡೋಣ. ಹೊಸ ಒಡಂಬಡಿಕೆಯಲ್ಲಿ ಒಬ್ಬನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ನನ್ನ ಕಣ್ಣು ಕೊಡು ಅಂತ ಹೇಳಿ ಯೇಸು ಕ್ರಿಸ್ತನ ಹತ್ರ ಬರ್ತಾರೆ. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಸ್ವಲ್ಪ ಎಂಜಲನ್ನು ಹಾಕಿ ಆ ಒಂದು ಮಣ್ಣನ್ನು ತೆಗೆದು ಅದನ್ನೇನೋ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕಣ್ಮೇಲೆ ಹಾಕ್ತಾರೆ. ಕಣ್ಮೇಲೆ ಹಾಕ್ಬಿಟ್ಟು ಹೋಗು ನೀನು ಆ ಒಂದು ಸಿಲೋವೋಮ್ ಅನ್ನೋ ಒಂದು ಏನದು ಆ ಒಂದು ನೀರಲ್ಲಿ ತೊಳ್ಕೊಂಡು ಬಾ ಅಂತ ಹೇಳಿ ಯೇಸು ಕ್ರಿಸ್ತ ಅವನ್ನ ಕಳಿಸ್ತಾರೆ. ಅವನು ಅದು ಮಾಡಾದ್ಮೇಲೆ ಕಣ್ಣು ಕಾಣಿಸುತ್ತೆ ಅಂತ ಹೇಳಿ ದೇವ್ರ ಸ್ತೋತ್ರ ಹೇಳ್ಕೊಂಡು ಓಡಿ ಬರ್ತಾನೆ. ಸೊ ಇವಾಗ ಇದೇ ಇನ್ಸ್ಟ್ರಕ್ಷನ್ ತೊಗೊಂಡು ಯಾರಾದರೂ ನಾವು ಮಣ್ಣನ್ನು ತೊಗೊಂಡು ಏಂಜಲ್ ಹಾಕಿ ಮಿಕ್ಸ್ ಮಾಡಿ ಕಣ್ಮೇಲೆ ಹಾಕ್ಬಿಟ್ಟು ಹೋಗು ನೀನು ಅಲ್ಲಿ ತೊಳ್ಕೊ ಅಂತ ಹೇಳಿ ಗುಣ ಆಗುತ್ತೆ ಅಂತ ಹೇಳಿ ಕಳ್ಸೋಕ್ಕಾಗುತ್ತಾ? ನೋಡಿ, ಇದು ದೇವರು ನಮಗೆ ಒಂದು ಮೆಥಡ್ ಪ್ರಿನ್ಸಿಪಲ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಮ್ಮ ದೇವ್ರು ಏನು ಗೊತ್ತಾ, ಯಾಕೆ ಈ ರೀತಿ ಮಾಡೋದು ದೇವರು? ಒಬ್ಬರಿಗೆ ಆ ರೀತಿ ಮಾಡು ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ಈ ರೀತಿ ಮಾಡು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ದೇವರು ಈ ರೀತಿ ಅಂತಂದರೆ, ನಾವೆಲ್ಲರೂ ಆತನೊಂದಿಗೆ ಪರ್ಸ್ನಲ್ ಆಗಿ ಮಾತಾಡಿ ದೇವರ ಹತ್ರದಿಂದ ಇನ್ಸ್ಟ್ರಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ದೇವ್ರಿಗಿಷ್ಟ. ನನ್ನ ಮಕ್ಕಳು ನನ್ನ ಹತ್ರ ಬರಬೇಕು, ನನ್ನನ್ನು ನಂಬಿ ನನ್ನ ಹತ್ರ ಬರಬೇಕು, ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ರೆಡಿಯಾಗಿದ್ದೀನಿ, ಅದನ್ನು ತಗೊಂಡು ಅವ್ರು ಫಾಲೋ ಮಾಡಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಥರ ಕೊಡ್ತಾರೆ ಇನ್ಸ್ಟ್ರಕ್ಷನ್ ದೇವರು. ಇವಾಗ ನೋಡಿ, ದಾವಿದನ ಲೈಫೆಲ್ಲ ತಗೊಳ್ಳಿ. ದಾವಿದ ಮೊದಲು ಫಿಲಿಸ್ಟಿಯರು ಆತನಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ಬರ್ತಾರೆ. ಫಿಲಿಸ್ಟಿಯರು ವಿರೋಧವಾಗಿ ಬರಬೇಕಾದ್ರೆ ದಾವಿದ ಪ್ರೇಯರ್ ಮಾಡ್ತಾನೆ ದೇವ್ರ ಹತ್ರ. ದೇವರೇ, ಫಿಲಿಸ್ಟಿಯರು ನನ್ನ ವಿರೋಧವಾಗಿ ಬಂದಿದ್ದಾರೆ, ನಾನು ಏನು ಮಾಡಲಿ ಅಂತ ಹೇಳಿ ಕೇಳ್ತಾನೆ. ದೇವರು ಒಂದು ಬ್ಯಾಟಲ್ ಪ್ಲ್ಯಾನ್ ಕೊಡ್ತಾರೆ. ಓಕೆ, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಆ ರೀತಿ ಮಾಡಿದ್ರೆ ನೀನು ಗೆಲ್ತೀಯ ಅಂತ ಹೇಳ್ತಾರೆ. ಸೊ ಆ ಸಮಯದಲ್ಲಿ ದಾವಿದ ದೇವರ ಹತ್ರದಿಂದ ಒಂದು ಬ್ಯಾಟಲ್ ಪ್ಲ್ಯಾನ್ ತೊಗೊಂಡು ಆ ರೀತಿ ಹೋಗಿ ಇಂಪ್ಲಿಮೆಂಟ್ ಮಾಡ್ತಾನೆ ದಾವಿದ. ಆ ರೀತಿ ಮಾಡುವಾಗ ಫಿಲಿಸ್ಟಿಯರ ಮೇಲೆ ದಾವಿದನಿಗೆ ಜಯ ಸಿಕ್ತು. ಸೊ ಮುಗೀತು ಯುದ್ಧ, ದಾವಿದ ಗೆದ್ದ ಇವಾಗ ಆಲ್ರೆಡಿ. ಇವಾಗ ನೆಕ್ಸ್ಟು ಅಮೋನಿಯರು ಯುದ್ಧಕ್ಕೆ ಬರ್ತಾ ಇದ್ದಾರೆ ದಾವಿದನ ಮೇಲೆ, ಇನ್ನೊಂದು ಜನಾಂಗ. ಸೊ ಇವಾಗ ದಾವಿದ ಏನು ಮಾಡ್ತಾನೆ, ಫಿಲಿಸ್ಟಿಯರ್ಗೆ ಯಾವ ರೀತಿ ಮಾಡಿದ್ನೋ ಇವಾಗೂ ನಾನು ಅದೇ ರೀತಿ ಮಾಡ್ತೀನಿ, ಯುದ್ಧ ಗೆಲ್ತೀನಿ ಅಂತ ಹೇಳಿ ಹಳೇ ಪ್ಲ್ಯಾನ್ನ ತೊಗೊಂಡೋಗಿ ಅಮೋನಿಯರ ಮೇಲೆ ಯುದ್ಧ ಮಾಡಿದ್ನ? ಇಲ್ಲ. ಮತ್ತೆ ದೇವರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾನೆ, ಅಮೋನಿಯರು ನನ್ನ ವಿರೋಧವಾಗಿ ಯುದ್ಧ ಬಂದಿದ್ದಾರೆ, ನಾನು ಏನು ಮಾಡಲಿ ಅಂತ ಹೇಳಿ ಮತ್ತೆ ದೇವರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವರು ಈ ಸಮಯದಲ್ಲಿ ಬೇರೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಆ ಮಲ್ಬರಿ ಬುಷ್ ಪ್ರಕಾರ ಆ ಕಡೆಯಿಂದ ಬಂದು ಹಂಗೋಗಿ ಯುದ್ಧ ಮಾಡು, ಮುಂಚೆ ಥರ ಮಾಡಬೇಡ, ಇವಾಗ ಹಿಂಗೆ ಮಾಡು ಅಂತ ಇದ್ದಾರೆ ದೇವರು. ಯಾಕೆ? ಹಳೆ ಬ್ಯಾಟಲ್ ಪ್ಲ್ಯಾನ್ನೇ ತೊಗೊಂಡೋಗಿ ದಾವಿದ ಅಪ್ಲೈ ಮಾಡ್ಬೋದಾಗಿತ್ತಲ್ಲ. ಅಪ್ಲೈ ಮಾಡಿದರೆ ಅಮೋನಿಯರ ಮೇಲೆ ಯುದ್ಧ ಸಿಗ್ತಾ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಫಿಲಿಸ್ಟಿಯರ ಮೇಲೆ ಗೆದ್ದ, ಅಮೋನಿಯರ ಮೇಲೆ ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಈ ಒಂದು ಸಮಯದಲ್ಲಿ ಕೂಡ ದಾವಿದ ಪ್ರೇಯರ್ ಮಾಡಿ ದೇವರ ಹತ್ರದಿಂದ ಪ್ಲ್ಯಾನ್ ತೊಗೊಂಡು ಅಮೋನಿಯರ ವಿರೋಧವಾಗಿ ಏನು ಮಾಡಬೇಕು ಅಂತ ಹೇಳಿ ಪರ್ಸ್ನಲಾಗಿ ದೇವರ ಹತ್ರ ಕೇಳಿಕೊಂಡು ಮಾಡುವಾಗ ಅಮೋನಿಯರ ಮೇಲೆ ಕೂಡ ದೇವರು ಆತನಿಗೆ ಜಯವನ್ನು ಕೊಟ್ಟರು. ಸೊ ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಇನ್ನೊಂದು ಬಡ ವಿಧವೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ 2ನೇ ಅರಸುಗಳು 4ನೇ ಅಧ್ಯಾಯ, ಒಬ್ಬ ಎಲೀಷ ಪ್ರವಾದಿ ಹತ್ರ ಒಬ್ಬ ವಿಧವೆ ಬರ್ತಾಳೆ. ವಿಧವೆ ಬಂದ್ಬಿಟ್ಟು, ನನ್ನ ಗಂಡ ಪ್ರವಾದಿಯಾಗಿದ್ದ, ನಿನ್ನ ಕೈಗೆಳಗಡೆ ಕೆಲಸ ಮಾಡ್ತಾಯಿದ್ದ, ಈಗ ಅವ್ನು ಸತ್ತೋಗಿದ್ದಾನೆ, ಸಾಲದಲ್ಲಿ ಬಿಟ್ಬಿಟ್ಟು ಹೋಗಿದ್ದಾನೆ ನಮ್ಮನ್ನು, ನನ್ನ ಹತ್ರ ಏನೂ ಇಲ್ಲ, ನನ್ನ 2 ಮಕ್ಕಳನ್ನ ದಾಸರನ್ನಾಗಿ ಕರ್ಕೊಂಡು ಹೋಗೋದಕ್ಕೆ ಸಾಲಗಾರರು ನನ್ನ ಮನೆ ಹತ್ರ ಬಂದಿದ್ದಾರೆ, ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ಏನು ಮಾಡೋದು ಅಂತ ಹೇಳಿ ಬಂದಿದ್ದಾಳೆ ಇವಾಗ ಎಲೀಷನ ಹತ್ರ. ಎಲೀಷನ್ ಏನು ಮಾಡ್ತಾನೆ, ಓಕೆ ಬಂದಿದ್ದಾಳಲ್ವ ಇವಳು ಅಂತ ಹೇಳಿ ದೇವ್ರ ಹತ್ರ ಪ್ರೇಯರ್ ಮಾಡುವಾಗ ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಓಕೆ, ನೀನು ಸಾಲ ತೀರಬೇಕು ಅಂತಂದರೆ ನೀನು ಮನೆಗೆ ಹೋಗಿ
ಎಷ್ಟು ಪಾತ್ರೆಗಳಾಗುತ್ತೋ ಅಷ್ಟು ಪಾತ್ರೆಗಳನ್ನ ನೀನು ಇನ್ನೊಬ್ಬರ ಹತ್ರದಿಂದ ತಗೊಂಡು, ಅಂದರೆ ಬಾರೋ ಮಾಡಬೇಕು, ತಗೊಂಡು ನೀನು ನಿನ್ನ ಮಕ್ಕಳು ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ನೀನಲ್ಲಿರುವಂಥ ಸ್ವಲ್ಪ ಎಣ್ಣೆನ ಸ್ಟಾರ್ಟ್ ಮಾಡು ಹಾಕೋದಕ್ಕೆ. ಎಲ್ಲ ಪಾತ್ರೆಗಳು ತುಂಬುತ್ತೆ ಆ ಒಂದು ಎಣ್ಣೆ. ನಿನ್ನ ದೇವರೊಂದು ಅದ್ಭುತ ಮಾಡ್ತಾರೆ ಅಂತ ಹೇಳಿ ಆಕೆಗೆ ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ಸಾಲ ತೀರೋದಕ್ಕೆ ಏನು ಮಾಡಬೇಕು ಅಂತ. ಸೊ ಆ ಒಂದು ಪಾತ್ರೆಗಳೆಲ್ಲ ನೀನು ಎಣ್ಣೆಯಿಂದ ತುಂಬಿಸಾದ್ಮೇಲೆ ಆ ಎಣ್ಣೆನ ಸೇಲ್ ಮಾಡಿ ನಿನ್ನ ಸಾಲನ ತೀರಿಸು, ಮಿಕ್ಕಿರೋ ದುಡ್ಡಲ್ಲಿ ನೀನು ನಿನ್ನ ಮಕ್ಕಳು ಬದುಕು ಅಂತ ಹೇಳಿ ಸಾಲದಿಂದ ಬಿಡುಗಡೆ ಕೊಡೋದಕ್ಕೆ ದೇವರು ಒಂದು ಪ್ಲ್ಯಾನ್ ಕೊಟ್ಟರು ಅಲ್ಲಿ. ಸೊ ಇವಾಗ ನಮಗೇನೋ ಸಾಲ ಇದೆ ಅಂತಂದರೆ ಆ ವಿಧವೆಗೆ ದೇವರು ಹೇಳಿದ್ರಲ್ವಾ, ನಾನು ಅದೇ ಮಾಡ್ತೀನಿ. ನಾನು ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ದೊಡ್ಡ ದೊಡ್ಡ ಬಿನ್ಗೆಗಳ್ನ, ದೊಡ್ಡ ದೊಡ್ಡ ಕೊಳಗಗಳ್ನ ಎತ್ಕೊಂಡು ಕಿಚನ್ಗೆ ಹೋಗಿ ಎಣ್ಣೆ ಬಾಟ್ಲ್ ತೊಗೊಂಡು ಬಂದು ಓಕೆ ಸ್ಟಾರ್ಟ್ ಮಾಡ್ತೀನಿ ಉಯ್ಯೋದಕ್ಕೆ ಅಂತಂದರೆ ಏನಾಗುತ್ತೆ? ಇರೋ ಒಂದು ಅರ್ಧ ಲೀಟ್ರ್ ಎಣ್ಣೆನ ದೊಡ್ಡ ಬಿಂದಿಗೆಯಲ್ಲಿ ಹಾಕ್ತೀರಾ ಅಷ್ಟೇ, ಆಮೇಲೆ ಬರೋದಿಲ್ಲ. ಯಾಕೆ? ಅದ್ಭುತ ಅವಳಿಗೆ ನಡೀತು, ನನಗೆ ನಡೀತಾ ಇಲ್ಲ. ಯಾಕೆ ಗೊತ್ತಾ? ದೇವರು ಆಕೆಗೆ ಹೇಳಿದ್ದು ಮಾಡೋದಕ್ಕೆ, ನಿಮ್ಗೆ ಹೇಳಿಲ್ಲ. ನಿಮ್ಮ ಸಾಲ ತೀರೋದಕ್ಕೆ ಇದೆಲ್ಲ ದೇವ್ರು ಕೊಡ್ತಾ ಇರೋ ಇನ್ಸ್ಟ್ರಕ್ಷನ್ನು. ನಿಮ್ಮ ಸಾಲ ತೀರೋದಕ್ಕೆ ದೇವರು ನಿಮಗೆ ಇನ್ನೊಂದು ಹೇಳ್ಕೊಡ್ತಾರೆ. ನಿಮ್ಗೇನು ಬೇಕೋ, ನಿಮ್ಗೆ ಯಾವ ರೀತಿ ಇನ್ಸ್ಟ್ರಕ್ಟ್ ಮಾಡಬೇಕೋ ಅದನ್ನು ಹೇಳ್ಕೊಡ್ತಾರೆ. ಯೇಸು ಕ್ರಿಸ್ತ ನೋಡಿ ಅದ್ಭುತ ಮಾಡಬೇಕಾದ್ರೆ ಕೆಲವರು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರು, ಅದ್ಭುತ ನಡೀತು. ಕೆಲವ್ರನ್ನ ಯೇಸು ಕ್ರಿಸ್ತನ ಅಭಿಷೇಕನೇ ಗುಣಪಡಿಸ್ತು. ಯಾಕೆಂದರೆ ಇನ್ನೊಬ್ಬ ಒಂದು ರಕ್ತ ಕುಸುಮ ಸ್ತ್ರೀಗೆ ನಂಬಿಕೆ, ಯೇಸು ಕ್ರಿಸ್ತನನ್ನು ಮುಟ್ಟಿದ್ರೆ ಸಾಕು ನನಗೆ ಗುಣ ಆಗುತ್ತೆ ಅಂತ ಹೇಳಿ ಆಕೆಗೆ ಅಭಿಷೇಕದ ಮೇಲೆ ನಂಬಿಕೆ. ಯೇಸು ಕ್ರಿಸ್ತನ ಮೇಲೆ ಗುಣಪಡಿಸುವ ಅಭಿಷೇಕ ಸದಾ ಇತ್ತು, ಕಂಟಿನ್ಯೂಸ್ ಆಗಿತ್ತು. ಅಭಿಷೇಕ 1 ಸೆಕೆಂಡು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗಿಲ್ಲ. ಅಭಿಷೇಕ ಭರಿತನಾಗಿದ್ದನು ಯೇಸು ಕ್ರಿಸ್ತ ಲೋಕದಲ್ಲಿ ಇರಬೇಕಾದ್ರೆ. ಯಾರ್ಯಾರು ನಂಬಿಕೆಯಿಂದ ಮುಟ್ಟಿದ್ರೋ ಗುಣ ಆದರು. ಆದರೆ ಎಲ್ಲರೂ ಯೇಸು ಕ್ರಿಸ್ತನ ಮೇಲೆ ತಳ್ಳಾಡಿ ಬೀಳ್ತಾಯಿದ್ರು, ಎಲ್ಲರಿಗೂ ಗುಣ ಆಗಿಲ್ಲ. ಗುಣ ಆಗಿದ್ದು ಯಾರಿಗೆ ಅಂದರೆ ಈ ಒಂದು ನಂಬಿಕೆಯಿಂದ ಆ ಒಂದು ಬಟ್ಟೆನ ಮುಟ್ಟದೊಳಗೆ ಗುಣ ಆಗಿದ್ದು. ಆಕೆಗೇನು ನಂಬಿಕೆ? ಈತನ ಮೇಲೆ ಅಭಿಷೇಕ ಇದೆ, ಆತನ ಮೇಲಿದ್ದರೆ ಆತನ ಬಟ್ಟೆ ಮೇಲೂ ಅಭಿಷೇಕ ಇರುತ್ತೆ, ಆ ಒಂದು ಅಭಿಷೇಕನ ನಾನು ಟಚ್ ಮಾಡುವಾಗ ನನ್ನನ್ನು ಗುಣಪಡಿಸುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಈಕೆಯಲ್ಲಿ. ಇದು ನೋಡಿ. ಆದರೆ ಬೈಬಲಲ್ಲಿ ಕೆಲವು ವಚನಗಳಿದೆ, ಕೆಲವನ್ನ ಆ ರೀತಿಯೇ ಫಾಲೋ ಮಾಡ್ಬೋದು. ಅದು ಹೇಗೆ ಅಂತಂದರೆ, ಇವಾಗ ಅನಾರೋಗ್ಯದಲ್ಲಿ ಯಾರಾದರೂ ಇದ್ದರೆ ನೀವು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಅಂತ ಹೇಳೋದು ಅದು ಕಾಮನ್ನು, ಎಲ್ಲರೂ ಮಾಡಬೇಕು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿರಬೇಕಾದ್ರೆ ಎಲ್ಲ ವಿಶ್ವಾಸಿಗಳು ಅನಾರೋಗ್ಯದಲ್ಲಿರೋರ ಮೇಲೆ ಕೈ ಇಟ್ಟು ಗುಣಪಡಿಸು ಅಂತ ಹೇಳಿ ಪ್ರೇಯರ್ ಮಾಡ್ಬೋದು. ಇದು ಕಾಮನ್ನಾಗಿ ಅಪ್ಲೈ ಮಾಡುವಂಥ ಥಿಂಗ್ಸು. ಆದರೆ ಕೆಲವು ಥಿಂಗ್ಸ್ಗೆ ದೇವರು ಪರ್ಟಿಕ್ಯುಲರಾಗಿ ಹೇಳ್ತಾರೆ, ನೀವು ಈ ರೀತಿಯೇ ಮಾಡಬೇಕು. ಅದನ್ನು ನಾವು ಪರ್ಸ್ನಲಾಗಿ ದೇವರ ಹತ್ರ ಪಡ್ಕೊಳ್ಬೇಕು. ಅದಕ್ಕೆ ನೋಡಿ ದೇವ್ರು ಹೇಳೋದು, ನಿನ್ನ ಪ್ರಾಬ್ಲಮ್ನ ನನ್ನ ಹತ್ರ ತೊಗೊಂಡು ಬನ್ನಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳೋದು ದೇವ್ರ ಪ್ರಾಬ್ಲಮ್ಮು. ನಾವು ಪ್ರಾಬ್ಲಮ್ನ ದೇವ್ರ ಹತ್ರ ತೊಗೊಂಡು ಹೋಗಬೇಕಾದ್ರೆ ದೇವ್ರು ಆಸೆ ಪಡೋದು ಏನಂತಂದರೆ, ನನ್ನ ಮಕ್ಕಳು ನನ್ನ ಹತ್ರ ಕ್ಲೋಸ್ ಆಗಿ ಬಂದು ನನ್ನ ಜೊತೆ ಮಾತಾಡಿ ನಾನು ಕೊಡುವಂಥ ಇನ್ಸ್ಟ್ರಕ್ಷನ್ನ ಅವ್ರು ಕಮ್ಯುನಿಕೇಟ್ ಮಾಡಿ ಅವ್ರು ಅದನ್ನು ಅಪ್ಲೈ ಮಾಡಿ ಅದ್ಭುತಗಳನ್ನ ಪಡ್ಕೊಳ್ಬೇಕು ಅನ್ನೋದೇ ದೇವ್ರ ಚಿತ್ತ. ಇದು ದೇವ್ರ ಇಷ್ಟ. ದೇವ್ರಿಗೆ ಏನಂದರೆ, ನೀವು ನಿಮ್ಮ ಲೆವೆಲ್ಗಿನ ಸ್ವಲ್ಪ ಮೇಲೆ ಬನ್ನಿ. ದೇವರ ವಚನಗಳನ್ನ ಓದ್ತೀವಿ, ಧ್ಯಾನ ಮಾಡ್ತೀವಿ. ನೋಡಿ, ನಾವು ಡೈಲಿ ವಚನ ಬೈಬಲ್ ಓದ್ತಾನೆ ಇರ್ತೀವಲ್ವ, ಒಳ್ಳೆಯದು. ಈ ಒಂದು ದೇವರ ವಚನಗಳ ಪ್ರಕಾರನೇ ದೇವರು ನಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಡೋದು. ಇವುಗಳನ್ನ ಬಿಟ್ಟು ದೇವ್ರ ವಚನ ಇಲ್ದಿರ ನಾವು ಡೈರೆಕ್ಟಾಗಿ ದೇವ್ರ ಹತ್ರ ಇನ್ಸ್ಟ್ರಕ್ಷನ್ ತೊಗೊಳಕ್ಕಾಗಲ್ಲ. ಫಸ್ಟು ದೇವ್ರು ನಮಗೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕಿಂತ ಮುಂಚೆ ಫಸ್ಟು ವಚನಗಳ ಕಡೆಗೆ ದೇವ್ರು ತಿರುಗಿಸೋದು ನಮ್ಮನ್ನು. ಓಕೆ, ಈ ಒಂದು ವಿಷಯದಲ್ಲಿ ಈ ಒಂದು ಸಮಯಕ್ಕೆ ಈ ಒಂದು ಭಾಗನ ನೀನು ಧ್ಯಾನ ಮಾಡು ಅಂತ ಹೇಳ್ತಾರೆ ದೇವರು. ಸೊ ಆ ಒಂದು ವಚನಗಳನ್ನ ಧ್ಯಾನ ಮಾಡುವಾಗ, ಓದುವಾಗ ಆ ಸಮಯದಲ್ಲಿ ದೇವರು ಏನು ಮಾಡಬೇಕು ಅಂತ ಹೇಳಿ ಒಳಗಡೆ ಒಂದು ಬೆಳಕು ಕೊಡ್ತಾರೆ, ಒಳಗಡೆ ಒಂದು ಡೈರೆಕ್ಷನ್ ಕೊಡ್ತಾರೆ. ನೀನು ಓದುವಾಗೂ ಕೂಡ ಸಿಗುತ್ತೆ ಆ ಒಂದು ಬೆಳಕು, ನೀವು ಧ್ಯಾನ ಮಾಡುವಾಗೂ ಸಿಗುತ್ತೆ ಆ ಒಂದು ಡೈರೆಕ್ಷನ್, ಏನು ಮಾಡಬೇಕು ನಿನ್ನ ಪ್ರಾಬ್ಲಮ್ ವಿಷಯದಲ್ಲಿ ಅಂತ. ಆವಾಗ ಆ ಒಂದು ಇನ್ಸ್ಟ್ರಕ್ಷನ್ನ ಅಪ್ಲೈ ಮಾಡುವಾಗ ನಿನಗೆ ಒಂದು ಅದ್ಭುತ ನಡೆಯುತ್ತೆ. ನೋಡಿ, ಯೇಸು ಕ್ರಿಸ್ತ ದೇವರನ್ನು ಬಿಟ್ಟು ಒಂದು ಅದ್ಭುತನೂ ಮಾಡಿಲ್ಲ.
ಇನ್ನೊಂದು ಅಷ್ಟು ಅದ್ಭುತಗಳು ಮಾಡಿದ್ರು ನಾನು ಅದ್ಭುತ ಮಾಡಿದೆ ಅಂತ ಹೇಳಿ ದೇವರು ಯೇಸು ಕ್ರಿಸ್ತ ಎಲ್ಲೂ ಹೇಳಿಲ್ಲ. ತಂದೆ ನನ್ನಲ್ಲಿದ್ದು ಕಾರ್ಯ ಮಾಡಿದನು. ಸೊ ಯೇಸು ಕ್ರಿಸ್ತನೇ ಯಾವ ಒಂದು ಕ್ರೆಡಿಟ್, ಯಾವ ಒಂದು ಮಹಿಮೆ ತಗೊಂಡಿಲ್ಲ ಅಂತಂದರೆ, ನಮ್ಮ ಮೂಲಕ ದೇವರು ಅದ್ಭುತಗಳು ಮಾಡುವಾಗ ನಾನು ಮಾಡಿದೆ, ನನ್ನಿಂದ ನಡೀತು ಅದ್ಭುತ ಅಂತ ಹೇಳಿ ನಾವು ಹೇಳಬಾರ್ದು. ನಾವು ದೇವರ ಒಂದು ವಚನಕ್ಕೆ, ಆತನ ಆಜ್ಞೆಗಳಿಗೆ ಎಷ್ಟು ತಗ್ಗಿಸ್ಕೊಂಡು ಅವನ್ನು ಒಪ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ಆ ರೀತಿ ನಮಗೆ ಆ ಪ್ರಕಾರ ನಮಗೆ ಅದ್ಭುತಗಳು ನಡೆಯುತ್ತೆ. ದೇವರ ರಾಜ್ಯದಲ್ಲಿ ತಗ್ಗಿಸಿಕೊಳ್ಳುವಂಥದ್ದು ಒಳ್ಳೆಯ ವಿಷಯ. ಇವಾಗ ಅನೇಕರಿಗೆ ಪ್ರಾಬ್ಲಮ್ಮು ಅಂತಂದರೆ ದೇವ್ರಿಗೆ ತಗ್ಗಿಸ್ಕೊಳ್ಳೋದಕ್ಕೆ ಅವ್ರ ಕಷ್ಟ. ಆದರೆ ದೇವ್ರ ವಚನ ಹೇಳುತ್ತೆ ತಗ್ಗಿಸ್ಕೊಳ್ಳೋದು ಆಶೀರ್ವಾದ. ಯಾರು ದೇವರ ವಚನಕ್ಕೆ, ಆತನ ಆಜ್ಞೆಗಳಿಗೆ ತಗ್ಗಿಸಿಕೊಳ್ತಾರೋ ಅವರೇ ಎತ್ತಲ್ಪಡುವರು. ದೇವರ ಬಲವಾದ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ. ದೇವರೇನು ಇನ್ನೊಬ್ಬ ಮನುಷ್ಯನಿಗೆ ನಿಮ್ಮನ್ನು ಡೋರ್ ಮ್ಯಾಟ್ ಮಾಡಿಬಿಟ್ಟು ನಿನ್ನ ಮೇಲೆ ನಡೀಲಿ ಅಂತ ಹೇಳಿ ದೇವರು ಯಾರಿಗೂ ಅವಕಾಶ ಕೊಡೋದಿಲ್ಲ. ದೇವರು ಹೇಳೋದು ನನಗೆ ತಗ್ಗಿಸ್ಕೊಳ್ಳಿ, ನಾನು ಹೇಳೋದು ಒಪ್ಕೊಳ್ಳಿ, ಆವಾಗ ನಿನಗೆ ಅದ್ಭುತಗಳು ನಡೆಯೋದು ಅಂತ. ಅದಕ್ಕೆ ಯೇಸು ಕ್ರಿಸ್ತ ಇದಾದಮೇಲೆ ನಮಗೆ ಯೇಸು ಕ್ರಿಸ್ತ ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ಯೇಸು ಕ್ರಿಸ್ತ ತಂದೆಯ ಬಲಪಾಶದಲ್ಲಿ ಕೂತ್ಕೊಂಡು ನಮಗೋಸ್ಕರ ಪ್ರೇಯರ್ ಮಾಡೋ ದೇವರು. ಈ ದಿನ ಯೇಸು ಕ್ರಿಸ್ತ ನಿನ್ನ ಪ್ರಾಬ್ಲಮ್ ತೊಗೊಂಡು ಬಂದಾಗ, ನಿನ್ನ ಪ್ರಾಬ್ಲಮ್ ಅಲ್ಲ ನನ್ನ ಪ್ರಾಬ್ಲಮ್ ಅಂತ ಅಲ್ಲ ಅಂತ ಹೇಳಿ ಮರಿಯಳಿಗೆ ಹೇಳಿರೋ ಥರ ಹೇಳಲ್ಲ ಈ ದಿನ ಯೇಸು ಕ್ರಿಸ್ತ. ಈಗ ನಿಮ್ಮ ಪ್ರಾಬ್ಲಮ್ಮು ಯೇಸು ಕ್ರಿಸ್ತನ ಪ್ರಾಬ್ಲಮ್ಮು. ಈಗ ಯೇಸು ಕ್ರಿಸ್ತ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಚಿಂತೆ ಭಾರನ ನನ್ನ ಮೇಲೆ ಹಾಕಿ, ನಾನು ನಿಮಗೋಸ್ಕರ ಚಿಂತಿಸುವೆನು, ನಾನು ಕೊಡ್ತೀನಿ ಇನ್ಸ್ಟ್ರಕ್ಷನು, ನನ್ನ ಕೈಲಾಗುತ್ತೆ. ಈಗ ಆತನು ದೇವಕುಮಾರನು ಮನುಷ್ಯ ಕುಮಾರನು ಎರಡೂ ಈಗ ಕೂಡ ಪರಲೋಕದಲ್ಲಿ, ಭೂಮಿ ಪರಲೋಕ ಮತ್ತು ನರಕ ಎಲ್ಲದ್ರ ಮೇಲೂ ಅಧಿಕಾರ ಇರೋ ಯೇಸು ಕ್ರಿಸ್ತನ ನಾವೀಗ ಆರಾಧನೆ ಮಾಡ್ತಾ ಇರೋದು. ಸೊ ಈಗ ಆತನು ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನ ದೇವರು. ಆದರೆ ಭೂಮಿ ಮೇಲೆ ಬರಬೇಕಾದ್ರೆ ಮಾತ್ರ ಅವರು ತನ್ನನ್ನು ಲಿಮಿಟ್ ಮಾಡಿಕೊಂಡು ಬಂದಿದ್ದರು. ಸೊ ಯೇಸು ಕ್ರಿಸ್ತ ಯಾವ ರೀತಿ ದೇವರ ಹತ್ರ ಇನ್ಸ್ಟ್ರಕ್ಷನ್ ತಗೊಂಡು ದೇವರು ಹೇಳೋದನ್ನು ಕೇಳಿಸ್ಕೊಂಡು ಆಮೇಲೆ ಇಂಪ್ಲಿಮೆಂಟ್ ಮಾಡುವಾಗ ಅದ್ಭುತಗಳು ನಡೆಯುತ್ತೋ, ಅದೇ ಒಂದು ಪ್ಯಾಟರ್ನ್ ಈ ದಿನ ನಮ್ಮ ಲೈಫಲ್ಲಿ ಕೂಡ ನಾವು ಫಾಲೋ ಮಾಡಬೇಕು ಅಂತ ಹೇಳಿ ಯೇಸು ಕ್ರಿಸ್ತನನ್ನು ದೇವರು ನಮಗೊಂದು ಮಾದರಿಯಾಗಿ ಕೊಟ್ಟಿರೋದು. ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡಲ್ಲಿ ಈ ವಿಷಯದಲ್ಲಿ ನಾವು ನಡಿಬೇಕು. ಸರಿ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ದೇವರು ಕೆಲವು ಸಾರಿ ಹೇಳಿದ ತಕ್ಷಣ ನಾವು ಮಾಡಬೇಕಾಗುತ್ತೆ. ಕೆಲವು ವಿಷಯದಲ್ಲಿ ಟೈಮ್ ಆಗುತ್ತೆ, ಆದರೆ ಮಾಡಬೇಕು ನಾವು. ಇವಾಗ ನೋಡಿ, ಯೇಸು ಕ್ರಿಸ್ತ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ತಂದೆ ಹತ್ರದಿಂದ ಪಡ್ಕೊಂಡು ಆ ಒಂದು ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಅಂತ ಹೇಳುವಾಗ ಈ ಒಂದು ಸರ್ವೆಂಟ್ಸು ಕೆಲಸದವ್ರು ಏನು ಮಾಡ್ತಾರೆ, ನೀರನ್ನು ಆ ಒಂದು ಕಲ್ಲಿನ ದೊಡ್ಡ ದೊಡ್ಡ ಬಾನೆಗಳಲ್ಲಿ ತುಂಬಿಸ್ತಾ ಇದ್ದಾರೆ ನೀರನ್ನ. ಇವಾಗ ಅವ್ರಿಗೆ ಅದ್ಭುತ ಬೇಕಾಗಿರೋದು ಏನು? ಬೇಕಾಗಿದ್ದಲ್ಲಿ ದ್ರಾಕ್ಷರಸ. ಇಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ, ನೀರನ್ನು ತುಂಬಿ ಅಂತ ಹೇಳ್ತಾ ಇದ್ದಾರೆ. ನೀರಿಗೂ ದ್ರಾಕ್ಷರಸಕ್ಕೂ ಏನು ಸಂಬಂಧ ಇದೆ? ನೋಡಿ, ಸೈತಾನ ತೊಗೊಂಡು ಬರೋವಂಥ ಮೈಂಡಲ್ಲಿ ಸಂಶಯಗಳು. ನಿಮಗೆ ಬೇಕಾಗಿರೋದು ದ್ರಾಕ್ಷರಸ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇರೋದು ನೀರನ್ನು ತುಂಬಿ ಅಂತ ಹೇಳ್ತಾ ಇದ್ದಾರೆ. ಏನು ಕನೆಕ್ಷನ್ನು? ಇದರಲ್ಲಿ ಏನಾದರೂ ಕನೆಕ್ಷನ್ ಇದೆಯಾ? ಆ್ಯಕ್ಚುಲಿ ಕನೆಕ್ಷನ್ನೇ ಇಲ್ಲ. ಆದರೆ ಹೇಳ್ತಾ ಇರೋದು ದೇವರು. ಅದಕ್ಕೆ ನೋಡಿ, ದೇವರು ಜ್ಞಾನೋಕ್ತಿಯಲ್ಲಿ ಒಂದು ವಚನ ಹೇಳಿದ್ದಾರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಇದು ದೇವ್ರು ಕೇಳೋದು. ಒಂದು ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೀನಿ ಅಂತ ಹೇಳಾದ್ಮೇಲೆ, ಗೊತ್ತಾದಮೇಲೆ ನೀನು ಮೈಂಡಲ್ಲಿ ಆಲೋಚನೆ ಮಾಡಿಕೊಂಡು ಸ್ವಬುದ್ಧಿಯಲ್ಲಿ ನೀನು ತುಂಬ ಟ್ಯಾಲೆಂಟು ಅಂತ ಹೇಳಿ ಅಂದ್ಕೊಂಡು ಈ ರೀತಿ ಮಾಡಿದ್ರೆ ನಡೆಯುತ್ತಾ, ಈ ರೀತಿ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಅಂತ ಹೇಳಿ ನಿನ್ನ ಮೈಂಡಲ್ಲಿ ನೀನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸ್ವಾಭಾವಿಕವಾಗಿ ಯೋಚನೆ ಮಾಡಿದ್ರೆ ಅದ್ಭುತಗಳು ನಡೆಯಲ್ಲ. ಇವಾಗ ಅದ್ಭುತಗಳು ನಡೆಯೋದಿಲ್ಲ ಅನ್ನೋದಕ್ಕೆ ದೊಡ್ಡ ವಿರೋಧಿ ಯಾರು ಗೊತ್ತಾ? ಒಂದು ಸೈತಾನ ನಿಮ್ಮ ಮೈಂಡಲ್ಲಿ ಸಂಶಯ ಹಾಕೋದು. ಅಷ್ಟಕ್ಕೆ ಮಾತ್ರ ಅದ್ಭುತಗಳು ನಿಂತೋಗೋದಿಲ್ಲ. ಅದ್ಭುತ ಯಾವಾಗ ನಡೆಯೋದಿಲ್ಲ ಅಂತಂದರೆ, ಆ ಒಂದು ಸಂಶಯನ ನೀವು ನಂಬುವಾಗ, ಆ ಒಂದು ಸಂಶಯಕ್ಕೆ ನೀವು ಆಸ್ಪದ ಕೊಡುವಾಗ, ಆ ಒಂದು ಸಂಶಯ ನಿಮ್ಮ ಮೈಂಡಲ್ಲಿ ದೊಡ್ಡದಾಗುವಾಗ ಸೈತಾನ ನಿಮ್ಮನ್ನು ಸ್ವಾಭಾವಿಕವಾಗಿ ಯೋಚನೆ ಮಾಡೋದಕ್ಕೆ ಪಳಗಿಸ್ತಾನೆ ಜಾಸ್ತಿ. ನೋಡು, ಈ ರೀತಿ ಮಾಡಿದ್ರೆ ನಡೆಯುತ್ತಾ? ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಯೋಚನೆ ಮಾಡು. ಈ ರೀತಿ ಮಾಡಿದ್ರೆ ಅದ್ಭುತ ನಡೆಯುತ್ತಾ? ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ, ಪ್ರೇಯರ್ ಮಾಡಿದ ತಕ್ಷಣ ಗುಣ ಆಗುತ್ತಾ? ಯೋಚನೆ ಮಾಡು ಅಂತ ಹೇಳಿ
ದೇವರ ವಚನಕ್ಕೆ ವಿರೋಧವಾಗಿ ನಿಮ್ಮನ್ನು ತೂರಿ ಬಿಡ್ತಾನೆ. ನಾವು ಆ ಒಂದು ಸಂಶಯಕ್ಕೆ ಜಾಗ ಕೊಡುವಾಗನೇ, ಜಾಗ ಕೊಟ್ಟಿದ್ದಲ್ದಿರ ಯೋಚನೆ ಮಾಡಿ ಸ್ವಲ್ಪ ದಿನ ಆದಮೇಲೆ ಅದನ್ನು ಮಾತಾಡ್ತೀವಿ. ನಾವು ಯೋಚನೆ ಮಾಡಾದಮೇಲೆ, ತುಂಬ ಮೈಂಡ್ ಕೊಟ್ಟಾದಮೇಲೆ ಮಾತಾಡುವಾಗ ಏನಾಗುತ್ತೆ, ಅದನ್ನೇ ನೀವು ನಂಬಿದ್ದೀರಾ ಅಂತ. ಅದಕ್ಕೆ ನೋಡಿ, ದೇವರ ವಚನವನ್ನು ನೀವು ಆಳವಾಗಿ ಮೈಂಡಲ್ಲಿ, ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳಬೇಕು. ಒಂದು ನಿಧಿ ನಿಕ್ಷೇಪವನ್ನು ಯಾವ ರೀತಿ ನೀವು ಜಾಗರೂಕತೆಯಿಂದ ಕಾಪಾಡ್ತೀರೋ, ದೇವರ ವಚನವನ್ನು ನಿಮ್ಮ ಹೃದಯದಲ್ಲಿ, ನೀವು ಮೈಂಡಲ್ಲಿ ಅಷ್ಟು ಕಾಪಾಡ್ಕೊಳ್ಬೇಕು. ಕಳ್ಳನು ಸುಲುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತು ಯಾವುದಕ್ಕೂ ಬರುವುದಿಲ್ಲ. ಸೈತಾನ ಬರುವುದು ನಿಮ್ಮಲ್ಲಿರೋ ವಚನವನ್ನು ಕದ್ಕೊಳ್ಳೋದಕ್ಕೆ. ಫಸ್ಟು ಅದೇ ಮಾಡೋದು. ಅವನು ವಚನ ಕದ್ಕೊಳ್ಳಿಲ್ಲ ಅಂತಂದರೆ ನಿಮ್ಮನ್ನು ಹಾಳು ಮಾಡೋಕ್ಕಾಗಲ್ಲ, ನಿಮ್ಮನ್ನು ಸುಲ್ಕೊಳ್ಳೋದಕ್ಕಾಗೋದಿಲ್ಲ. ಫಸ್ಟ್ ಮಾಡೋದು ಅವನೇನು ಅಂತಂದರೆ ವಚನಗಳನ್ನ ಕದ್ಕೊಳ್ಳೋದು, ವಚನಗಳಿಗೆ ವಿರೋಧವಾಗಿ ಹೇಳೋದು. ನೀವು ಅದಕ್ಕೆ ಸ್ಥಾನ ಕೊಡುವಾಗ ವಚನವನ್ನು ತೆಗೆದುಬಿಟ್ಟ ಮೇಲೆ ನೆಕ್ಸ್ಟ್ ಅವನಿಗೆ ಸುಲುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಆಸ್ಪದ ಆಗುತ್ತೆ. ಅದಕ್ಕೆ ನೋಡಿ, ದೇವರ ವಚನವನ್ನು ಜಾಗರೂಕತೆಯಿಂದ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಕಾಪಾಡ್ಕೊಳ್ಬೇಕು. ಅದನ್ನು ಒಂದು ನಿಧಿ ಥರ ನಾವು ಅದನ್ನು ಕಾಪಾಡ್ಕೋಬೇಕು. ಯಾವುದೇ ಆಸ್ಪದ ಸೈತಾನನಿಗೆ ನಮ್ಮ ಮೈಂಡಲ್ಲಿರೋ ವಚನನ, ನಮ್ಮ ಹೃದಯದಲ್ಲಿರೋ ವಚನನ ಕದ್ದುಕೊಳ್ಳೋದಕ್ಕೆ ಬಿಡಬಾರ್ದು. ಹೇಗೆ ಕದ್ದುಕೊಳ್ಳೋಕ್ಕಾಗುತ್ತೆ ಅವನು ಅಂತಂದರೆ, ವಚನ ಕೇಳ್ತೀರಾ, ಅದಕ್ಕೆ ವಿರೋಧವಾಗಿ ಯಾರೋ ಬಂದು ಮಾತಾಡ್ತಾರೆ. ಆ ಒಂದು ವಿರೋಧವಾಗಿರೋ ಮಾತನ್ನು ನಾವು ಒಳಗಡೆ ತೊಗೊಳ್ಬೇಕಾದ್ರೆ ಈ ಕಡೆ ವಚನ ಬಿಟ್ಬಿಡ್ತಾ ಇದ್ದೀವಿ ಅಂತ ಆವಾಗೇ ಕದ್ದುಕೊಳ್ಳೋದು. ಅವನು ಡೈರೆಕ್ಟಾಗಿ ಏನೂ ಮಾಡೋಕ್ಕಾಗಲ್ಲ, ಯಾರನ್ನಾದರೂ ಕಳಿಸ್ತಾನೆ ಇದು ನಡೆಯೋದಿಲ್ಲ ಅಂತ ಹೇಳೋದಕ್ಕೆ. ಇವಾಗ ನಾವೇನು 2025ನೇ ಒಂದು ಇಸ್ವಿಲಿದ್ದೀವಿ, ಇವಾಗೇನು ಅದ್ಭುತಗಳ ಬಗ್ಗೆ ಮಾತಾಡ್ತೀರಾ ಅಂತಾರೆ. 2025ನೇ ಇಸ್ವಿ ಅಂತಂದರೆ ದೇವರು ಏನಾದರೂ ಬದಲಾಗಿಬಿಟ್ಟಿದ್ದಾರಾ 2025ನೇ ಇಸ್ವಿಲಿ? ಇಲ್ಲ. ಆ ದಿನ ಅದ್ಭುತಗಳ ಮಾಡಿರೋ ದೇವರೇ ಈ ದಿನನ ಅದ್ಭುತ ಮಾಡ್ತಾ ಇರೋದು. ಮನುಷ್ಯರು ಬದಲಾಗಿದ್ದಾರೆ, ದೇವರು ಬದಲಾಗಿಲ್ಲ ಈ ಒಂದು ವಿಷಯದಲ್ಲಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಯೇಸು ಕ್ರಿಸ್ತ ಮಾಡಿರೋ ಅದ್ಭುತ ಬಗ್ಗೆ ಒಂದು ಚಿಕ್ಕ ಇನ್ಸ್ಟ್ರಕ್ಷನ್ ಯಾವ ರೀತಿ ಅವ್ರು ಫಾಲೋ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ನೋಡಿಕೊಂಡು ಬಾರೋ ವಾರ ಇದನ್ನು ಇನ್ನೂ ಆಳವಾಗಿ ಧ್ಯಾನ ಮಾಡೋಣ. ಸರ್ವೆಂಟ್ಸ್ ಹೇಳ್ತಾರೆ ಯೇಸು ಕ್ರಿಸ್ತ ನೀರನ್ನು ತುಂಬಿರಿ ಅಂತ. ನೀರನ್ನು ತುಂಬಬೇಕು ಅಂತಂದರೆ ಕೆಲವು ಥಿಂಗ್ಸು ನ್ಯಾಚುರಲಾಗಿ ಅವ್ರು ಮಾಡಬೇಕು, ಸ್ವಾಭಾವಿಕವಾಗಿ. ಕಮ್ಮಿ ಎಲ್ಲ ದೇವ್ರು ತುಂಬಿಸು ಅಂತ ಹೇಳ್ತಾರದಿಲ್ಲಿ. ದೊಡ್ಡ ದೊಡ್ಡ ಬಾನೆಗಳು 600 ಲೀಟ್ರ್ ನೀರು ಅವರಿಗೆ ತುಂಬಿಸ್ಬೇಕು. ಆಗಿನ ಕಾಲದಲ್ಲಿ ಇವಾಗಿನ ಕಾಲದಲ್ಲಿ ಇರೋ ಥರ ನೀನು ಮೋಟ್ರ್ ಆನ್ ಮಾಡಿದ ತಕ್ಷಣ ಮೇಲೆ ನೀರು ಪಂಪಾಗಿ ಕೆಳಗಡೆ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬಂದುಬಿಡುತ್ತೆ. ಇವಾಗ ಆಗಿನ ಕಾಲದಲ್ಲಿ ಆ ರೀತಿ ಇಲ್ಲ, ಪೈಪ್ಗಳು ಇರಲಿಲ್ಲ. ಓಕೆ, ಆ ಕಡೆ ಕೊಳಾಯಿಗೆ ಕನೆಕ್ಟ್ ಮಾಡಿ ಈ ಕಡೆ ಬಾನೆಗಳಿಗೆ ಕನೆಕ್ಟ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಪೈಪ್ಗಳು ಇರಲಿಲ್ಲ, ಮೋಟರ್ ಇಲ್ಲ, ಪೈಪ್ ಇಲ್ಲ, ಕೊಳಾಯಿ ಇಲ್ಲ. ಇವಾಗ ಏನು ಮಾಡಬೇಕು ಇವರು ಅಂತಂದರೆ, ಬಾವಿಗೆ ಹೋಗ್ಬೇಕು ಅವರು. ಬಾವಿಲಿ ಹೋಗಿ ಆ ಬಾವಿ ಎಷ್ಟು ದೂರ ಇತ್ತೋ, ಈ ಒಂದು ಮದುವೆ ಜಾಗ ಮತ್ತು ಆ ಕಡೆ ಬಾವಿ ಎಷ್ಟು ದೂರ ಇತ್ತೋ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ. ಆದರೆ ಕೆಲವು ಥಿಂಗ್ಸ್ ಅವ್ರು ಇಲ್ಲಿ ಮಾಡಬೇಕು. ಒಂದು ಬಿಂದಿಗೆಗಳನ್ನ ತಗೊಂಡೋಗಿ ಹಗ್ಗದಲ್ಲಿ ಕಟ್ಟಿ ಬಾವಿಲಿ ನೀರು ತೊಗೊಂಡು ಬಂದು ಸೇದಿ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬಂದು ತುಂಬಿಸ್ಬೇಕು ಅವರು. ಈ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಅವ್ರ ಮೈಂಡಲ್ಲಿ ನಡೀತಾ ಇರುತ್ತೆ, ಏನಿದು ದೇವರು ದ್ರಾಕ್ಷರಸ ಕೇಳಿದ್ರೆ ನೀರನ್ನು ತುಂಬಿಸು ಅಂತ ಇದ್ದಾರೆ, ನೀನು ಏನು ಹೇಳ್ತೀಯ ಇದ್ರ ಬಗ್ಗೆ ಅಂತ ಹೇಳಿ ಡಿಸ್ಕಷನ್ಗಳು ನಡೆದಿರ್ಬೋದು ಅವರು ಆ ರೀತಿ ಮಾಡುವಾಗ. ಆದರೂ ಈ ಸರ್ವೆಂಟ್ಸ್ ನೋಡಿ ಒಂದು ಎಫರ್ಟ್ ತಗೊತಾ ಇದ್ದಾರೆ, ದೇವರು ಹೇಳಿದ್ದನ್ನು ಮಾಡ್ತಾ ಇದ್ದಾರೆ. ದೇವರು ಹೇಳೋದನ್ನು ಮಾಡೋವಾಗೆ ಅದ್ಭುತಗಳು ನಡೆಯೋದು. ದೇವ್ರು ಹೇಳ್ತಾ ಇದ್ದಾರೆ ತುಂಬಿಸಿ ಅಂತ ಹೇಳಬೇಕಾದ್ರೆ ಇವರು ಅದನ್ನು ವಿಧೇಯರಾಗಿ ತುಂಬಿಸ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ನೀರು ತುಂಬಿಸು ಅಂತ ಇದೆಯಾ, ದ್ರಾಕ್ಷರಸ ಬೇಕು, ಏನಕ್ಕಪ್ಪ ಹೇಳ್ತಾ ಇದೆಯಾ ಅಂತ ಹೇಳಿ ದೇವರ ಹತ್ರ ನಿಂತ್ಕೊಂಡು ಯಾರು ಏನು ಮಾತಾಡಿಲ್ಲ. ಅಲ್ಲಿ ವಿಧೇಯತ್ವ, ಬಾಯಿ ಮುಚ್ಕೊಂಡು ತುಂಬಿಸ್ತಾ ಇದ್ದಾರೆ ನೀರನ್ನ. ಆ ಒಂದು ಕಂಠದ ಮಟ್ಟಿಗೆ ತುಂಬಿಸಿದರು ಅಂತ ಹೇಳಿ ಒಂದು ವಚನ ನಾನು ಓದಬೇಕಾದ್ರೆ ಕೆಲವು ಥಿಂಗ್ಸ್ ನನ್ನ ಮೈಂಡಲ್ಲಿ ಬರುತ್ತೆ. ಈ ಒಂದು ಸರ್ವೆಂಟ್ಸ್ ವಿಷಯದಲ್ಲಿ ಅವರು ಯಾವ ರೀತಿಯಾದ ಹೃದಯದಲ್ಲಿ ಇಟ್ಕೊಂಡು, ಯಾವ ರೀತಿಯಾದ ಹೃದಯದಿಂದ ಸಿದ್ಧತೆಯಿಂದ ಅವರು ಇದನ್ನು ಮಾಡಿದ್ರು ಅನ್ನೋದನ್ನು ವ್ಯಕ್ತಪಡಿಸುತ್ತೆ. ಕಂಠದವರೆಗೂ ನೀರು ತುಂಬಿಸ್ಬೇಕು ಅಂತಂದರೆ ಅವರು ಇದನ್ನು ಹೃದಯಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ.
ಯಾವುದೇ ಒಂದು ವಿಷಯನ ಫುಲ್ ನಾವು ಮಾಡ್ತೀವಿ ಅನ್ನೋವಾಗ ಹೃದಯಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳಿಸುತ್ತೆ. ಇವಾಗ ನಿಮ್ಗೆ ಯಾರಾದರೂ ಒಬ್ಬರು ಊಟ ಕೊಡಬೇಕಾದ್ರೆ ಚೆನ್ನಾಗಿ ಫಿಲ್ ಮಾಡಿ ಚೆನ್ನಾಗಿ ತುಂಬಿಸಿ ಕೊಡ್ತಾರೆ. ಸೊ ಅವಾಗೇನು ಅನಿಸುತ್ತೆ, ಇವರು ಎಷ್ಟು ಧಾರಾಳವಾಗಿ ಕೊಟ್ಟಿದ್ದಾರೆ, ಎಷ್ಟು ಉದಾರವಾಗಿ ಕೊಟ್ಟಿದ್ದಾರೆ, ಮನಸಾರೆ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸುತ್ತಲ್ವ. ಸೊ ಇದು ಅದೇ ಥರ ದೇವರು ನೀರು ತುಂಬಿಸು ಅಂದಿದ ತಕ್ಷಣ ಅವ್ರು ಬರೀ 30%, 40%, 50%, 70% ತುಂಬಿಸಿಲ್ಲ. ಎಷ್ಟು ನೀರು ತುಂಬಿಸೋದು ಅಂತಂದರೆ ಕಂಠದವರೆಗೂ ತುಂಬಿಸಿದ್ರು ಅಂತಂದರೆ ಅದು ಏನು ತೋರಿಸುತ್ತೆ ಅಂತಂದರೆ ಅವರು ಹೃದಯಪೂರ್ವಕವಾಗಿ ಯೇಸು ಕ್ರಿಸ್ತನನ್ನು ಫುಲ್ಲಾಗಿ ವಿಧೇಯರಾದರು. ಅರ್ಧಂಬರ್ಧ ಕೆಲಸ ಮಾಡೋರು ನೋಡಿದ್ದೀರಾ? ಏನೋ ಹೇಳಿದ್ರು ಅರ್ಧ ಕೆಲಸ ಮಾಡ್ತೀನಿ. ಅರ್ಧಂಬರ್ಧ ವಿಧೇಯತೆ ಆ್ಯಕ್ಚುಲಿ ವಿಧೇಯತ್ವನೇ ಅಲ್ಲ, ಇದು ಸಂಪೂರ್ಣ ವಿಧೇಯತ್ವನ ತೋರಿಸ್ತಾ ಇದೆ. ಕಂಠದವರೆಗೂ ನೀರು ತುಂಬಿಸಿದರು ಅಂತ ಅಂದರೆ ಫುಲ್ ಒಬೀಡಿಯನ್ಸ್. ಅದೇ ನೋಡಿ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇರೋದು. ದೇವರು ಹೇಳೋದನ್ನು ಅರ್ಧಂಬರ್ಧ ಮಾಡೋದಲ್ಲ, ದೇವರು ಹೇಳೋದನ್ನು ಮನಸಾರೆ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಮಾಡಿ, ಸಂಶಯ ಇಲ್ದಿರ ಮಾಡಿ. ಈ ರೀತಿ ಮಾಡುವಾಗೆ ಅದ್ಭುತಗಳು ನಡೆಯೋದು. ಇದು ಬಹಳ ಆಳವಾದ ಸ್ಕ್ರಿಪ್ಚರು. ನಾನು ಇವಾಗ ಧ್ಯಾನ ಮಾಡ್ತಾ ಇರೋದು ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-11 ಓದಬೇಕಾದ್ರೆ ಅನೇಕ ನಿಧಿ ನಿಕ್ಷೇಪಗಳು, ಅನೇಕ ಪ್ರಕಟಣೆಗಳು ಈ ಒಂದು ಪ್ಯಾಸೇಜಲ್ಲಿ ಅಡಕವಾಗಿದೆ. ಒಂದೊಂದೇ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಇನ್ನೂ ಅನೇಕ ವಿಷಯಗಳಿದೆ, ನನಗೂ ಗೊತ್ತಿಲ್ಲ. ದೇವರು ತಿಳಿಯಪಡಿಸ್ತಾ ಇದ್ದಾರೆ ಕೆಲವು ವಿಷಯಗಳನ್ನ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡುವಾಗ ನಮ್ಮ ಜೀವನದಲ್ಲೂ ದೇವರು ಅದ್ಭುತ ಮಾಡ್ತಾರೆ. ಅದ್ಭುತಗಳು ಮಾಡೋದಕ್ಕೆ ಬೇಕಾಗಿರುವಂಥ ಬೀಗದ ಕೈ ಏನು ಅಂತಂದರೆ ದೇವರು ಹೇಳಿದ ಮೇಲೆ ಮಾಡಬೇಕು. ಅದನ್ನು ಮಾಡಬೇಕು ಅಂತಂದರೆ ಅರ್ಧಂಬರ್ಧ ಹೃದಯದಿಂದ ಅಲ್ಲ, ಮನಸ್ಸಾರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟು ಮಾಡಿರಿ. ನಿಮ್ಮ ಬುದ್ಧಿ, ನಿಮ್ಮ ಮೈಂಡ್ ಹೇಳೋದು ಅದು ಸ್ವಲ್ಪ ಸೈಡ್ಗೆ ಇಟ್ಬಿಡಿ. ನಂಬಿಕೆ ಅನ್ನೋದು ಹೃದಯದಿಂದ ಬರೋದು, ಮೈಂಡಿಗೆ ಸಂಬಂಧಪಟ್ಟದ್ದಲ್ಲ. ಹೃದಯದಿಂದ ನಂಬಿ ದೇವರಿಗೆ ವಿಧೇಯರಾಗಿರಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡಿರಿ. ನಂಬಿಕೆಯಿಂದ ಮಾಡುವಾಗ ಅದ್ಭುತಗಳು ನಡೆಯುತ್ತೆ. ಅದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನಿಮ್ಮ ಅದ್ಭುತಗಳನ್ನ ಯಾರೂ ನಿಲ್ಸೋಕ್ಕಾಗಲ್ಲ. ಸೈತಾನನಿಗೇನು ಪವರೇ ಇರಲ್ಲ ನೀವು ನಂಬಿದ್ರೆ. ಆದರೆ ನೀವು ಸಂಶಯ ಪಡಬೇಕಾದ್ರೆ ಅವನಿಗೆ ಜಾಗ, ನಂಬಿದ್ರೆ ಅವನಿಗೆ ಸ್ಥಾನನೇ ಇಲ್ಲ. ನೀವು ದೇವರನ್ನು ನಂಬುವಾಗ ದೇವರ ವಚನ ನಿಮ್ಮ ಮೇಲೆ ಎಂಪವರ್ ಆಗಿರುತ್ತೆ, ಅದು ನಿಮಗೆ ಅದ್ಭುತ ಮಾಡುತ್ತೆ. ಸೊ ಈ ದಿನ ಇಷ್ಟು ಸಾಕು. ಈ ಒಂದು ವಚನವನ್ನು ಕೇಳಿಸ್ಕೊಂಡಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಬರೋ ವಾರ ಖಂಡಿತವಾಗಿ ಬಂದು ಕೇಳಿಸ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೆನ್.